ಹಾಯ್ ಗೆಳೆಯರೆ, ನಿಮಗೆ CDL ಚೆಲುವ ಧ್ವನಿ ಲೋಕಕ್ಕೆ ಸ್ವಾಗತ. ಇವತ್ತು ನಾವು ನೋಡೋ ಮೂವಿ 2018 ರಿಲೀಸ್ ಆದ ಆಕ್ಸಿಡೆಂಟಲ್ ಡಿಟೆಕ್ಟಿವ್ ಮೂವಿಯ ಪಾರ್ಟ್ 2 ನ ಫಸ್ಟ್ ಪಾರ್ಟ್ ಗೆ ಬಂದ ಒಳ್ಳೆ ರೆಸ್ಪಾನ್ಸ್ ನಿಂದ ಸೆಕೆಂಡ್ ಪಾರ್ಟ್ ಮಾಡ್ತಾ ಇದೀನಿ. ಆದ್ರೆ ಯಾರು ಇನ್ನು ಫಸ್ಟ್ ಪಾರ್ಟ್ ನೋಡಿಲ್ವೋ ಅದು ನನ್ನ ಚಾನಲ್ ಅಲ್ಲಿ ಇದೆ, ಹೋಗಿ ನೋಡ್ಕೊ ಬನ್ನಿ. ಸುಮ್ಮನೆ ಹೇಳ್ಬಾರ್ದು, ಸೆಕೆಂಡ್ ಪಾರ್ಟ್ ಕೂಡ ಫಸ್ಟ್ ಪಾರ್ಟ್ ತರ ಥ್ರಿಲ್ಲಿಂಗ್ ಆಗಿ ಮತ್ತೆ ಅಷ್ಟೇ ಟ್ವಿಸ್ಟ್ ಗಳಿಂದ ಕೂಡಿದೆ. ಸೊ ಲಾಸ್ಟ್ ವರೆಗೂ ನೋಡಿ ನಾ ಹೇಗ್ ಮಾಡಿದೀನಿ ಅಂತ ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮಾರ್ಯಾರೆ. ಬನ್ನಿ ಈಗ ಡೈರೆಕ್ಟ್ ಆಗಿ ಮೂವಿ ಒಳಗೆ ಹೋಗೋಣ. ಮೂವಿಯ ಸ್ಟಾರ್ಟಿಂಗ್ ನಲ್ಲೇ ಸೀನಿಯರ್ ಜೂನಿಯರ್ ಇಬ್ಬರನ್ನು ತೋರಿಸ್ತಾರೆ. ಲಾಸ್ಟ್ ಪಾರ್ಟ್ ನಲ್ಲಿ ನೋಡಿದ್ವಲ್ಲ, ಇಬ್ರು ಸೇರಿ ಒಂದು ಡಿಟೆಕ್ಟಿವ್ ಆಫೀಸ್ ನ ಓಪನ್ ಮಾಡಿರ್ತಾರೆ. ಆ ವಿಸಿಟಿಂಗ್ ಕಾರ್ಡ್ ನೇ ಸಿಕ್ಕ ಕಡೆ ಎಲ್ಲ ಹಂಚ್ತಾ ಇದ್ರೆ ಇವರ ವರಸೆ ನೋಡಿದ್ರೆ ಸಿಟಿಲಿರೋ ಎಲ್ಲಾ ಕೇಸ್ಗಳು ಇವ್ರ ಹತ್ರನೇ ಇರ್ಬೇಕು ಅನ್ಸುತ್ತೆ. ಆದ್ರೆ ಆಫೀಸ್ ನಲ್ಲಿ ನೊಣ ಹೊಡಿತಾ ಇರ್ತಾರೆ. ಹೊಟ್ಟೆ ಪಾಡ್ಗೂ ವರ್ಕೌಟ್ ಆಗದಿರೋ ಪರಿಸ್ಥಿತಿಗೆ ಬಂದ್ಬಿಟ್ಟಿರ್ತಾರೆ. ಜೂನಿಯರ್ಗೆನೋ ಬುಕ್ ಸ್ಟಾಲ್ ಇರೋದ್ರಿಂದ ಹಾಗೆ ಹೀಗೆ ಮೇಂಟೈನ್ ಆಯ್ತಾ ಇದ್ರೆ ಪಾಪ ನಮ್ ಸೀನಿಯರ್ ಮೊದಲೇ ಅವ್ರ ಮನೇಲಿ ತುಂಬಾ ಮರ್ಯಾದೆ ಅವ್ರಿಗೆ, ಇವಾಗ ಕೇಳ್ಬೇಕಾ? ಸುಮ್ನೆ ಇರ್ದಾನೆ ಬ್ಯಾಕ್ಗೆ ಇರ್ವೇ ಬಿಟ್ಕೊಂಡ್ರಂತೆ. ಹಾಗಾಗಿ ಸೀನಿಯರ್ ಪರಿಸ್ಥಿತಿ. ಇರೋ ಪೊಲೀಸ್ ಕೆಲಸ ಬಿಟ್ಟು ರೋಡ್ ನಲ್ಲಿ ಹೋಗ್ಬೇಕಾದ್ರೆ ಒಂದು ಬೆಕ್ಕು ಕಾಣೆ ಆಗಿದೆ ಅನ್ನೋ ಪೋಸ್ಟರ್ ನೋಡಿ ಇದನ್ನ ಕಂಡಿಡಿದ್ರೆ ದುಡ್ಡು ಕೊಡ್ತಾರಾ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟವ್ರೆ. ಹೀಗೆ ಇವರು ಆಫೀಸ್ ನಲ್ಲಿ ಇರ್ಬೇಕಾದ್ರೆ ಒಳ್ಳೆ ತಿಳಿ ಸಿಟಿಲಿ ಇಲಿ ಹಿಡಿಯೋಂತರ ಒಬ್ಬ ಮೆಲ್ಲಗೆ ಒಳಗೆ ಬರ್ತಾನೆ. ಕೇಸ್ ಕೊಡೋಕೆ ಬರ್ತಾ ಇದ್ದಾನೆ ಅನ್ಕೊಂಡ ಸೀನಿಯರ್ ಬನ್ನಿ ಬನ್ನಿ ಅಂತ ವೆಲ್ಕಮ್ ಮಾಡಿದ್ರೆ ಅವನು ಒಂದು ನೋಟಿಸ್ ಕೊಟ್ಟು ಹೊಸ ಹೋಟ್ಲ್ ಒಂದು ಸ್ಟಾರ್ಟ್ ಮಾಡಿದೀವಿ ದಯಮಾಡಿ ಬರ್ಬೇಕು ಅಂತ. ಅಂದ್ರೆ ನಾವೇ ವಿಸಿಟಿಂಗ್ ಕಾರ್ಡ್ ನ ವಿರುತ್ತಿಯಲ್ಲಿ ಅನ್ಸ್ತಾ ಇದ್ರೆ ನಮ್ಮ ಹತ್ರ ಬಂದವನೆ ಅನ್ಕೊಂಡು ಸರಿ ಹೇಗೋ ಊಟದ ಟೈಮ್ ಆಯ್ತಲ್ಲ ಆ ಹೋಟೆಲ್ ನಲ್ಲಿ ಫುಡ್ ಆರ್ಡರ್ ಮಾಡೋ ನೀನು ಅಂದ್ರೆ ಆ ಹೋಟೆಲ್ ಅಲ್ಲಿ ತಿಂದ್ರೆ ಹೊಗೆನೆ ಅಂತ ಜೂನಿಯರ್ ಅಂದ್ರೆ ಅದಂಗ್ ಹೇಳ್ತೀಯ ಅದು ಬುಕ್ಕ ಹೋಟ್ಲು ಅಂತ ಸೀನಿಯರ್ ಕೇಳಿದ್ರೆ ಈ ಟೈಮ್ ಅಲ್ಲಿ ಬೇರೆ ಹೋಟೆಲ್ ಗಳಲ್ಲಿ ಕೆರ್ಕೊಳ್ಳೋಕು ಪುರ್ಸೋತಿರಲ್ಲ ಅಂತದ್ರಲ್ಲಿ ಹೋಟೆಲ್ ಸೆಫ್ ನೋಟಿಸ್ ಕೊಡ್ತಾವನೆ ಅಂದ್ರೆ ತಿಳ್ಕೊಳ್ಳಿ ಅವರ ಹೋಟೆಲ್ ಪರಿಸ್ಥಿತಿ ಹೇಗಿರ್ಬೇಡ ಅಂತ. ಬಂದಿದ್ದು ಶೆಫೆ ಅಂತ ಹೇಗೆ ಹೇಳ್ತೀಯಾ ಅಂತ ಸೀನಿಯರ್ ಕೇಳಿದ್ರೆ ಅವನ ಕೈಯಲ್ಲಿ ಸುಟ್ಟಗಾಯಗಳಿದೆ. ಅದಲ್ಲದೆ ಅವನು ಕಿಚನ್ ನಲ್ಲಿ ಯೂಸ್ ಮಾಡೋ ಶೂನ್ ಹಾಕೊಂಡು ಊರೆಲ್ಲಾ ಸುತ್ತವನೆ. ಮತ್ತೆ ಅವನ ಹೋಟೆಲ್ ನ ಹಳೆಯ ಹೆಸರು ಕೂಡ ಈ ಕನ್ನಡಿಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅದ್ ಯಾವ ಹೋಟ್ಲು ಗೊತ್ತಾ? ಒಂದ್ಸಾರಿ ನಾವು ತಿಂದು 3 ದಿನ ಆದ್ರೂ ಮುಕ್ಕಿದ್ರು ಬೇದಿ ನಿಲ್ಲಿಲ್ಲ, ಅದೇ ಹೋಟ್ಲು. ಹೆಸರು ಮಾತ್ರ ಚೇಂಜ್ ಮಾಡವ್ರೆ ಅಂತ ಜೂನಿಯರ್ ಸ್ಪಷ್ಟವಾಗಿ ಹೇಳಿದ್ರೆ ಲೇ ಪತೆದಾರಿ ಪರಾಕ್ರಮಿ ಇದೆಲ್ಲಾ ಹೇಳ್ತೀಯಾ ಆದ್ರೆ ಒಂದು ಕೇಸ್ ಕೂಡ ತರಕಾಗಿಲ್ಲ ನಿನ್ ಕೈಲಿ ಅಂತ ಸೀನಿಯರ್ ರೇಗಿಸಿದ್ರೆ ಒಳ್ಳೆ ಕುಂಭ ಮೇಳದಲ್ಲಿ ಸಿಗೋ ಕುಂಬಳಕಾಯಿ ತರ ಎತ್ಕೊಂಡು ನನ್ನೇ ರೇಗಿಸ್ತೀರಾ ನೀವು? ಒಂದು ವಾರದಲ್ಲಿ ಕೇಸ್ ತರ್ಲಿಲ್ಲ ಅಂದ್ರೆ ಅವಾಗ ಹೇಳಿ, ಮತ್ತೆ ಆ ಕೇಸ್ ನಾನೇನಾದ್ರೂ ತಂದ್ರೆ ಮುಕ್ಕಾಲ್ ಪೇಮೆಂಟ್ ನನ್ಗೆ, ಕಾಲ್ ಪೇಮೆಂಟ್ ನಿಮ್ಗೆ, ಓಕೆನಾ? ಅಂದ್ರೆ ಫಸ್ಟ್ ಕೇಸ್ ತಗೊಂಬರ ನೋಡೋಣ ಅಂದ್ರೆ ಬೆಳಗ್ಗೆನೆ ಎದ್ದ ಜೂನಿಯರ್ ಗಲ್ಲಿಗಳಲ್ಲಿ ನುಗ್ಗಿ ಯಾವ ಜಾಗನು ಬಿಡ್ದಂಗೆ ವಿಸಿಟಿಂಗ್ ಕಾರ್ಡ್ ಅನ್ನ ಅಂಟಿಸ್ತಾ ಇದ್ರೆ ಕೊನೆಗೆ ಒಂದು ಲೇಡೀಸ್ ಟಾಯ್ಲೆಟ್ ಒಳಗೋಗಿ ಅಂಟಿಸ್ಬೇಕಾದ್ರೆ ಅಲ್ಲಿಗೆ ಬಂದ ಲೇಡಿ ಪೊಲೀಸ್ ಲೇ ಯಾರೋ ನೀನು ನೋಡಕ್ ಒಳ್ಳೆ ಲಕ್ನೋ ಇಂದ ಬಂದು ಲುಂಗಿ ಮಾರೋಂತರ ಇಟ್ಕೊಂಡು ಯಾಕೋ ನಿನ್ಗೆ ಈ ಕೆಲಸ ಇಲ್ಲ ಅಂತ ಕರ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಕೂರಿಸ್ತಾರೆ. ಆ ಸ್ಟೇಷನ್ ನಲ್ಲೇ ಇದ್ದ ಸೀನಿಯರ್ ಜೂನಿಯರ್ ಇಬ್ರಿಗೂ ಗೊತ್ತಿರೋ ಕಾಮನ್ ಪೊಲೀಸ್ ಆ ಲೇಡಿ ಪೊಲೀಸ್ ಹತ್ರ ರಿಕ್ವೆಸ್ಟ್ ಮಾಡಿ ಬಿಡಿಸ್ತಾ ಇರ್ಬೇಕಾದ್ರೆ ಅಲ್ಲಿ ಒಬ್ಬ ಪ್ರೆಗ್ನೆಂಟ್ ಲೇಡಿ ಒಬ್ಬ ಪೊಲೀಸ್ನವ್ರ ಹತ್ರ ಸಾರ್ ನನ್ನ ಗಂಡನ್ ಕೇಸ್ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿ ಸಾರ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಅವರು ಅದೊಂದು ಆಕ್ಸಿಡೆಂಟ್ ಕಣಮ್ಮ ನಾವೇನು ಮಾಡಕ್ಕಾಗಲ್ಲ ನೀನ್ ಹೋಗು ಅಂತ ಹೇಳ್ತಾ ಇದ್ರೆ ಸಠಾರನೆ ಎದ್ದು ಪಠಾರನೆ ಆ ಲೇಡಿ ಹತ್ರ ಹೋದ. ಜೂನಿಯರ್ ನಿಮ್ಗೆ ಪೊಲೀಸ್ ಮೇಲೆ ನಂಬಿಕೆ ಇಲ್ವಾ? ಆ ಕೇಸ್ ನಾವು ತಗೋತೀವಿ ಅಂತ ಕಾರ್ಡ್ ಕೊಟ್ರೆ ನೆಕ್ಸ್ಟ್ ಮಾರ್ನಿಂಗ್ ಆ ಲೇಡಿ ಇವರ ಆಫೀಸ್ಗೆ ಬರ್ತಾರೆ. ಜೂನಿಯರ್ ಬನ್ನಿ ಕುತ್ಕೊಳ್ಳಿ ಹೇಳಿ ನಿಮ್ಮ ಕೇಸ್ ಏನು ಅಂತಂದ್ರೆ ಆ ಲೇಡಿ ಎಲ್ಲ ಹೇಳ್ತಾಳೆ. ಏಪ್ರಿಲ್ 27ನೇ ತಾರೀಕು ನೈಟ್ ಅಲ್ಲಿ ನನ್ ಗಂಡ ಹಣ್ಣುಗಳು ತರ್ತೀನಿ ಅಂತ ಹೋದ. ಆದ್ರೆ ಅವರ ಫೋನ್ ಮನೇಲೇ ಇತ್ತು. ಬೆಳಗ್ಗೆ ಆದ್ರೂ ಅವರು ಬರ್ಲಿಲ್ಲ. ಸೊ ಬೆಳಗ್ಗೆ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿ ಅವರು ಕೆಲಸ ಮಾಡ್ತಿದ್ದ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿಯ ಮ್ಯಾನೇಜರ್ ನ ಕೇಳಿದ್ರೆ ಅವನು ಗೊತ್ತಿಲ್ಲ ಅಂದ. ಹೀಗೆ ಅಲ್ಲಿ ಇಲ್ಲಿ ವಿಚಾರಿಸಬೇಕಾದ್ರೆ ಒಂದು ದಿನ ಪೊಲೀಸ್ನವರೇ ಕರೆಸಿ ನಿಮ್ಮ ಗಂಡ ಟ್ರೈನ್ ಆಕ್ಸಿಡೆಂಟ್ ನಲ್ಲಿ ಸತ್ತೋದ್ರು, ಅವರ ಗುರುತನ್ನು ಅವರು ಬೆಳೆದ ಅನಾಥಾಶ್ರಮದ ಹೆಡ್ಡೇ ಕನ್ಫರ್ಮ್ ಮಾಡಿ ಅವರ ಎಲ್ಲಾ ಕಾರ್ಯಗಳನ್ನು ಮುಗಿಸಿ ಸುಟ್ಬಿಟ್ರು ಅಂತ ಪೊಲೀಸ್ನವ್ರು ಹೇಳಿದ್ರು ಅಂತ ಇವ್ರಿಗೆ ಹೇಳಿದ್ರೆ ಅದಕ್ಕೆ ಜೂನಿಯರ್ ನಿಮ್ಮ ಗಂಡನ ಬಾಡಿ ಸಿಕ್ಕಿದ್ರೆ ನಿಮಗೆ ತಾನೇ ಹೇಳ್ಬೇಕು, ಅದ್ ಯಾಕೆ ಅನಾಥಾಶ್ರಮಕ್ಕೆ ಹೇಳಿದ್ರು ಅಂದ್ರೆ ನನ್ನ ಗಂಡನ ID ಕಾರ್ಡ್ ನಲ್ಲಿ ಅನಾಥಾಶ್ರಮದ ಅಡ್ರೆಸ್ ಇರೋದ್ರಿಂದ ಅವ್ರಿಗೆ ಹೇಳಿದ್ದಾರೆ. ಬಟ್ ಯಾಕೆ ನನ್ನ ಗಂಡನ ಸಾವಿನಲ್ಲಿ ಅನುಮಾನ ಇದೆ ಅಂದ್ರೆ ನನ್ನ ಗಂಡನಿಗೆ ಅವತ್ತು ನೈಟ್ ಲೀ ಅನ್ನೋ ಕಡೆಯಿಂದ ಒಂದು ಮೆಸೇಜ್ ಬಂದಿದೆ. ಅದೇನಂದ್ರೆ ಲೇ ನಮ್ಮ ಅನಾಥಾಶ್ರಮದಲ್ಲಿ ಬೆಳೆದ ಒಂದು ಹುಡುಗ ಹುಡುಗಿ ಇಬ್ರು ಕೊಲೆ ಮಾಡಿ ಯಾರು ಅದನ್ನ ಆಕ್ಸಿಡೆಂಟ್ ತರ ಪೋರ್ಟ್ ಮಾಡ್ತಾವ್ರೋ ನೆಕ್ಸ್ಟ್ ನೀನೇ ಇರ್ಬೇಕು, ಯಾವ್ದಕ್ಕೂ ಹುಷಾರಾಗಿರು ಅಂತ ಇರುತ್ತೆ. ಏನಾದ್ರೂ ಮಾಡಿ ಕೇಸ್ನ ಕಂಡಿಡೀರಿ, ಬೇಕಾದ್ರೆ $50,000 ನಿಮ್ಗೆ ಫೀ ಹಾಕಿ ಕೊಡ್ತೀನಿ ಅಂತಂದ್ರೆ ಏನೋ $50,000 ಅಂತ ಮನಸ್ಸಿನಲ್ಲೇ ಅನ್ಕೊಂಡ ಜೂನಿಯರ್ ಈ ಕೇಸ್ನ ಆಳ ಅರಿಯದೆ ಕೇಸ್ನ ತಗೊಂತಾರೆ. ಆಗ ಸೀನಿಯರ್ ಲೇ ಜಿಲೇಬಿ ಮೀನ್ ಜೊತೆ ಸಿಗೋ ಜೆಲ್ಲಿ ಫಿಶೆ ಅದು ಟ್ರೈನ್ ಆಕ್ಸಿಡೆಂಟ್ ಸತ್ತಿರೋದು, ಅದನ್ನೇನೋ ಇನ್ವೆಸ್ಟಿಗೇಷನ್ ಮಾಡ್ತೀಯಾ ಅಂತಂದ್ರೆ ನನ್ನ ವ್ಯೂ ಪ್ರಕಾರ ಇದು ಆಕ್ಸಿಡೆಂಟ್ ಅಲ್ಲ ಕೊಲೆನೇ ಅನಿಸ್ತಾ ಇದೆ, ನನಗೋಸ್ಕರ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿ ಬಾಸ್. ದೇವ್ರು ನೋಡಿಕೊಂಡು ಬೆಟ್ಟನೆ ಹತ್ತಾಯ್ತು.
ಇನ್ನ ದೇವ್ರ ದರ್ಶನ ಮಾಡದೆ ಇರೋಕ್ಕಾಗುತ್ತಾ? ಸರಿ ನಡಿ ಅದನ್ನು ನೋಡ್ಬಿಡೋಣ ಅಂದ್ರೆ ಸೊ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ಸ್. ಆ ಲೇಡಿಯ ಗಂಡನ ನಾವು ವಿಕ್ಟಮ್ ಅಂತ ಕರೆಯೋಣ. ವಿಕ್ಟಮ್ ಅವತ್ತು ಬಂದ ಹಣ್ಣಿನ ಅಂಗಡಿಯಿಂದ ಸ್ಟಾರ್ಟ್ ಮಾಡಿ ರೈಲ್ವೆ ಟ್ರ್ಯಾಕ್ ಅಲ್ಲಿ ಬಾಡಿ ಸಿಗ್ತಲ್ಲ ಅಲ್ಲಿವರೆಗೂ ಎಲ್ಲಾ CCTV ಚೆಕ್ ಮಾಡಿದ್ರೆ ಎಲ್ಲೂ ವಿಕ್ಟಮ್ ಕಾಣ್ತಾ ಇಲ್ಲ. ಸೊ ಅವನು ಇಲ್ಲಿಂದ ಕಾರ್ನಲ್ಲೇ ಹೋಗಿರ್ಬೇಕು ಅಥವಾ ಬೇರೆ ಯಾರಾದ್ರೂ ಅವನ್ನ ಪಿಕಪ್ ಮಾಡಿ ಡ್ರಾಪ್ ಮಾಡಿರ್ಬೇಕು. ಬೇರೆ ಯಾರು ಮಾಡಿರ್ಬಹುದು ಅಂತ ಯೋಚಿಸ್ತಾನೆ ನೆಕ್ಸ್ಟ್ ವಿಕ್ಟಿಮ್ಗೆ ಮೆಸೇಜ್ ಮಾಡಿದ ಲೀನಾ ಹುಡುಕಿದ್ರೆ ಒಂದು ಐಡಿಯಾ ಸಿಗ್ಬೋದು ಅಂತ ಅವನ ಲೊಕೇಶನ್ ನ ಕಂಡು ಹಿಡಿಯಲು ಪೊಲೀಸ್ ಸ್ಟೇಷನ್ ನಲ್ಲಿ ಕಾಮನ್ ಫ್ರೆಂಡ್ ಅವ್ರ ಹತ್ರ ಹೋಗಿ ಮಾತಾಡ್ತಾ ಇರ್ಬೇಕಾದ್ರೇನೆ ಅಲ್ಲಿಗೆ ಬಂದ ಸ್ಟೇಷನ್ ನ ಹೊಸ ಬಾಸ್ ಸೀನಿಯರ್ ನ ನೋಡಿ, ನೀವೆಲ್ಲ ಪೊಲೀಸ್ ಆಗಿದ್ದವರಲ್ವಾ, ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡವಾ? ಹೋಗಿ ಲೇಡಿ ಟಾಯ್ಲೆಟ್ ನಲ್ಲ ನಿಮ್ಮ ವಿಸಿಟಿಂಗ್ ಕಾರ್ಡ್ ಅನ್ಸೋದು ನಿಮ್ಮ ಮಕಕ್ಕಿಷ್ಟು ಅಂತ ಎಲ್ಲರ ಮುಂದೆ ಫುಲ್ ಅವಮಾನಿಸಿದ್ರೆ ಸಾರಿ ಸರ್ ಅಂತ ಹೇಳಿ ಸೀನಿಯರ್ ಹೊರಗೆ ಬಂದು ಜೂನಿಯರ್ ತಲೆಗಾಡ್ಬಿಟ್ಟು ಟಾಯ್ಲೆಟ್ ಅಲ್ಲಿ ಯಾರಾದ್ರೂ ವಿಸಿಟಿಂಗ್ ಕಾರ್ಡ್ ಅಂಟಿಸ್ತಾರೇನೋ, ನಿನ್ನಿಂದ ಅವ್ನು ನನ್ನ ಬೈತಾವನೆ ಅಂತ ಅಲ್ಲಿಂದ ಹೊರಟು ನೆಕ್ಸ್ಟ್ ವಿಕ್ಟಿಮ್ ಬರದ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಮಕ್ಕಳನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾ ಇರೋದನ್ನೆಲ್ಲ ನೋಡಿ ಹೆಡ್ ಇರೋ ರೂಮ್ ಗೆ ಹೋದ್ರೆ ಅಲ್ಲಿ ಅನಾಥಾಶ್ರಮದ ಸ್ಪಾನ್ಸರ್ ನ ಫೋಟೋಸ್ ಇರುತ್ತೆ. ಅದ್ರಲ್ಲಿರೋರೆಲ್ಲರೂ ಒಳ್ಳೆ ಶ್ರೀಮಂತರು, ಇಲ್ಲ ಅಂದ್ರೆ ದೊಡ್ಡ ಅಧಿಕಾರದಲ್ಲಿರೋರು ಅಂತ ಜೂನಿಯರ್ ಸೀನಿಯರ್ ಗೆ ಹೇಳ್ಬೇಕಾದ್ರೇನೆ ಆ ಹೆಡ್ ರೂಮ್ ಒಳಗೆ ಬರ್ತಾನೆ. ಅವರ ಹತ್ರ ವಿಕ್ಟಿಮ್ ಬಗ್ಗೆ ಎನ್ಕ್ವೈರಿ ಮಾಡಿದ್ರೆ ಹೌದು ರೀ ಅವತ್ತು ನೈಟ್ ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ ಅಂತ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬಂತು. ಸೊ ನಾನೇ ಹೋಗಿ ಅವನೇ ಅಂತ ಕನ್ಫರ್ಮ್ ಮಾಡಿ ಅವನ ಥಿಂಗ್ಸ್ ಎಲ್ಲ ತಂದೆ ಅಂತ ವಿಕ್ಟಿಮ್ ನ ರಕ್ತ ಸಿಕ್ತ ಪರ್ಸ್ ನ ತೋರಿಸಿದ್ರೆ ಟ್ರೈನ್ ನಲ್ಲಿ ಸಿಕ್ಕಿ ಅವನ ಮುಖ ಹಾಳಾಗಿದ್ರು ಹೇಗೆ ಅವನೇ ಅಂತ ಕನ್ಫರ್ಮ್ ಮಾಡಿದ್ರಿ ಅಂತ ಸೀನಿಯರ್ ಕೇಳಿದ್ರೆ, ಗುರು ನಾನು ಈ ಆಶ್ರಮದ ಹೆಡ್ ಮಾತ್ರ ಅಲ್ಲ, ನಾನೊಬ್ಬ ಡಾಕ್ಟರ್ ಕೂಡ. ಚಿಕ್ಕ ವಯಸ್ಸಿನಲ್ಲಿ ವಿಕ್ಟಿಮ್ ಕೈಗೆ ಹೊಲಿಗೆ ಹಾಕಿದ್ದೆ, ಅದನ್ನ ನೋಡಿ ಕನ್ಫರ್ಮ್ ಮಾಡಿದೆ. ಅಷ್ಟರಲ್ಲಿ ಹೆಡ್ ನ ಸಾಕೋ ಮಗಳು ಒಳ ಬಂದು ಇವ್ರಿಗೆ ಕಾಫಿ ಕೊಟ್ಟು ಹೋಗ್ತಾರೆ. ಅದಾದ್ಮೇಲೆ ವಿಕ್ಟಿಮ್ ಗಿಂತ ಮುಂಚೆ ಆ ಆಶ್ರಮದ ಹುಡುಗಿ ಸತ್ರಲ್ಲ ಅದ್ರ ಬಗ್ಗೆ ಹೆಡ್ ನ ಕೇಳಿದ್ರೆ ಎಲ್ಲಾ ನನ್ನ ಮಕ್ಕಳೇ, ಚಿಕ್ಕದ್ರಿಂದ ಅವ್ರನ್ನ ಚೆನ್ನಾಗಿ ಸಾಕ್ದೆ, ಆದ್ರೆ ಎಲ್ಲವರ ಹಣೆ ಬರಹ ಏನ್ ಮಾಡೋದು ಅಂತ ಹೆಡ್ ಫುಲ್ ಫೀಲಿಂಗ್ ನಲ್ಲಿ ಹೇಳಿದ್ರೆ ಸರಿ ಸಾರ್ ಅಂತ ಹೇಳಿ ಇಬ್ರು ಅನಾಥಾಶ್ರಮದಿಂದ ಹೊರಗೆ ಬರ್ತಾರೆ. ಆಗ ಜೂನಿಯರ್, ಗುರುಜಿ ನನ್ಗೇನೋ ಈ ಮಳ್ಳಿ ಮುದುಕಂದೇ ಡೌಟು, ಯಾಕಂದ್ರೆ ಈ ನಾಟಿ ಮರಿಲ್ ಸಿಗೋ ನಲ್ಲಿ ಮೂಡ ಹತ್ರ ಎತ್ಕೊಂಡು ನೈಸಾಗೆ ಮಾತಾಡಿ ಯಾಮಾರಿಸ್ತಾವನೆ ಅಂದ್ರೆ ಸೀನಿಯರ್ ಸೀರಿಯಸ್ ಆಗಿ ಅದನ್ನ ತಗೊಂತಾ ಇಲ್ಲ. ನೆಕ್ಸ್ಟ್ ಸೀನಿಯರ್ ಜೂನಿಯರ್ ಜೊತೆ ಸೇರಿ ಒಬ್ಬ ಹ್ಯಾಕರ್ ನ ಮೀಟ್ ಮಾಡಕ್ ಹೋಗ್ತಾರೆ. ಅವನು ಸೀನಿಯರ್ ತರ ಎಕ್ಸ್ ಪೊಲೀಸೆ, ಅವನ ಹೆಸರು ಫಿಲ್ಮ್ ನಲ್ಲಿ ಹೂಪರ್ ಅಂತಿದೆ, ನಾವು ಅವನ ಹ್ಯಾಕರ್ ಅಂತಾನೆ ಕರೆಯೋಣ. ಸೀನಿಯರ್ ಹ್ಯಾಕರ್ ಹತ್ರ ಇವರು ಹುಡುಕ್ತಾ ಇರೋ ಲೀನ ಕಂಡು ಹಿಡಿದುಕೊಡು ಅಂತ ಕೇಳಿದ್ರೆ ಅವನ್ ಒಪ್ತಾ ಇಲ್ಲ. ಆಗ ಜೂನಿಯರ್ ಎಂಟ್ರಿ ಆಗಿ, ತಮ್ಮ ಈ ಕೇಸ್ ಮುಗಿದ್ರೆ ನಿನಗೆ $3,000 ಕೊಡ್ತೀನಿ ಅಂದಿದ ತಕ್ಷಣ ಆ ಡೀಲ್ ಗೆ ಡನ್ ಅಂತ ಹ್ಯಾಕರ್ ಲೀನಾ ಮೊಬೈಲ್ ಸಿಗ್ನಲ್ ಕಂಡು ಹಿಡಿದು ಲೊಕೇಶನ್ ಇವ್ರಿಗೆ ಹೇಳ್ತಾನೆ. ಅದಕ್ಕೆ ಜೂನಿಯರ್ ಸೂಪರ್ ತಮ್ಮ ಅಂತೇಳಿ ಅಲ್ಲಿಂದ ಲೀ ಇರೋ ಜಾಗಕ್ಕೆ ಹೋಗಿ ಅವನ ಹೆಸರಲ್ಲಿ ವಿಚಾರಿಸಬೇಕಾದ್ರೇನೆ ಅದನ್ನ ತಿಳ್ಕೊಂಡ ಅಲ್ಲಿ ಇವ್ರು ನನ್ನೇ ಹುಡ್ಕೊಂಡ್ ಬಂದವ್ರೆ ಅಂತ ತಿಳ್ಕೊಂಡು ಬೈಕ್ ನಲ್ಲಿ ತಪ್ಪಿಸ್ಕೊಂಡು ಹೋಗ್ತಾನೆ. ಅದನ್ನ ನೋಡಿದ್ ಇವ್ರಿಬ್ರು ಇವನೇ ಲೀ ಅಂತ ಅನ್ಕೊಂಡು ಜೂನಿಯರ್ ಅಲ್ಲಿನ ಬೈಕ್ ಒಂದು ತಗೊಂಡು ಹೋದ್ರೆ ಅವರಿಂದನೇ ಸೀನಿಯರ್ ಕಾರ್ ನಲ್ಲಿ ಚೇಸ್ ಮಾಡ್ತಾ ಇರ್ತಾರೆ. ಇವ್ರಿಬ್ರಿಂದ ತಪ್ಪಿಸ್ಕೊಂಡ ಒಂದು ಹಳೆಯ ಬಿಲ್ಡಿಂಗ್ ಒಳಗೋದ ಲೀ ಬಚ್ಚಿರ್ಕೊಂತಾನೆ. ಅವನು ಚೇಸ್ ಮಾಡ್ಕೊಂಡು ಇವರಿಬ್ರು ಆ ಬಿಲ್ಡಿಂಗ್ ಒಳಗೆ ಹೋದ್ರೆ ಫುಲ್ ಕತ್ಲು. ಸರಿ ಇಬ್ರು ಒಂದೊಂದು ಕಡೆ ಹೋಗಿ ಹುಡ್ಕೋಣ ಅಂತ ಸೀನಿಯರ್ ಹೇಳಿದ್ರೆ ಇಲ್ಲಿ ಜೂನಿಯರ್ ಗೆ ಡರ್, ಯಾಕಂದ್ರೆ ಸಿಂಗಲ್ ಆಗಿ ಹೋಗಿ ಅವನೇನಾದ್ರೂ ತಮ್ಮನ ಹಾಕ್ಬಿಟ್ರೆ ಅಂತ. ಏನ್ ಮಾಡೋದು, ಅಮೆಜಾನ್ ಕಾರ್ಡ್ಗೆ ಹೋಗಾಯ್ತು, ಇನ್ನು ಅನಕೊಂಡ ಬಂದ್ರೆ ಎದ್ರಕ್ಕಾಗುತ್ತೆ ಅಂತ ಭಯದಲ್ಲೇ ಕೈಯಲ್ಲಿ ಕಂಬಿ ಇಟ್ಕೊಂಡು ಲೀಸಾರ್ ಅಂತ ಕರ್ಕೊಂಡು ಹೋದ್ರೆ ಇನ್ನೊಂದ್ ಕಡೆ ಸೀನಿಯರ್ ಲೀವ್ ಹುಡ್ಕೊಂಡು ಹೋದ್ರೆ ಅಲ್ಲಿ ಲೀ ಸಿಗ್ತಾನೆ. ಆದ್ರೆ ಲೀ ಸೀನಿಯರ್ ಗೆ ಹೊಡೆದು ತಪ್ಪಿಸ್ಕೊಳ್ಳೋಣ ಅಂತ ಸೀನಿಯರ್ ಗೆ ವಾಂಚ್ತಾ ಇದ್ರೆ ಯಾಕೋ ಈಗ ಹೊಡಿತಾ ಇದೀಯಾ, ಇನ್ನತ್ರ ಒಂದೇ ಒಂದ್ ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಉತ್ತರ ಹೇಳ್ಬಿಟ್ಟು ಹೋಗೋ ಅಂತ ಸೀನಿಯರ್ ಲೀಗೆ ಕನ್ವಿನ್ಸ್ ಮಾಡ್ತಾ ಇದ್ರೆ ಅವರನ್ನ ನೋಡಿದಲ್ಲಿ ಇವ್ರ ಜೊತೆ ಇದ್ರೆ ನನಗೆ ಕನ್ಫರ್ಮ್ ಸಾವೇ ಅನ್ಕೊಂಡು ಮನೆ ದೇವ್ರ ನೆನ್ಸ್ಕೊಂಡು ಬಿಲ್ಡಿಂಗ್ ಇಂದ ಜಂಪ್ ಮಾಡಿ ಒಂದು ಕಂಬಿ ಇಟ್ಕೊಂಡು ನೆತ್ತಾಡ್ತಾ ಇದ್ರೆ ಸೀನಿಯರ್ ಕೂಡ ಏನೋ ಸಾಹಸ ಮಾಡಿ ಅದಕ್ಕೆ ಕಂಬಿ ಇಟ್ಕೊಂಡು ಅವನ್ನ ಕಾಪಾಡಬೇಕು ಅನ್ನೋಷ್ಟ್ರಲ್ಲಿ ಅವನು ವೆನಮ್ ನನ್ನ ಕಚ್ಚಿದೆ ಬಿಡೋದಿಲ್ಲ ಅಂತ ಅಲ್ಲಿಂದ ಕೆಳಗೆ ಬೀಳ್ತಾನೆ. ಅಷ್ಟರಲ್ಲಿ ನೇತಾಡ್ತಿದ್ದ ಸೀನಿಯರ್ ನ ಜೂನಿಯರ್ ಬಂದ್ ಕಾಪಾಡ್ತಾನೆ. ಇದನ್ನೆಲ್ಲ ಬಿಲ್ಡಿಂಗ್ ಪಕ್ಕದಲ್ಲಿದ್ದ CCTV ಮೂಲಕ ನೋಡಿದ ಸ್ಟೇಷನ್ ನ ಬಾಸ್ ಇಬ್ರು ಸ್ಟೇಷನ್ ಕರೆಸಿ ಯಾಕೆ ಈ ತರ ಆಡ್ತಾ ಇದ್ದೀರಾ ಅಂತ ಸೀನಿಯರ್ ಜೂನಿಯರ್ ಇಬ್ರಿಗೂ ಬೈದ್ರೆ, ಸರ್ ವಿಕ್ಟಮ್ ಕೇಸ್ ನ ನೀವು ರಿಓಪನ್ ಮಾಡಿ, ಯಾಕಂದ್ರೆ ಅದು ಆಕ್ಸಿಡೆಂಟ್ ಅಲ್ಲ ಕೊಲೆ ಅಂತ ಸೀನಿಯರ್ ಅಂದ್ರೆ ಅದನ್ನು ನಾವು ನೋಡ್ಕೊಂತೀವಿ, ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿ ಹೋದ್ರೆ ಅಲ್ಲಿ ಲೀನಾ ಫೋನ್ ನೋಡಿದ ಜೂನಿಯರ್ ಅಲ್ಲಿದ್ದ ಇಬ್ರು ಪೊಲೀಸ್ ನ ಡೈವರ್ಟ್ ಮಾಡು ಅಂತ ಸೀನಿಯರ್ ಗೆ ಸಿಗ್ನಲ್ ಕೊಟ್ರೆ ಅದರಂತೆ ಸೀನಿಯರ್ ಅವರ ಡೈವರ್ಟ್ ಮಾಡ್ತಾ ಇರ್ಬೇಕಾದ್ರೇನೆ ಈ ಕಡೆ ಫೋನ್ ಅನ್ನು ಎತ್ಕೊಂಡು ಅವನ್ ಫೋನ್ ಅಲ್ಲಿ ಜೂನಿಯರ್ ಅಲ್ಲಿಂದ ಹೊಡ್ತಾರೆ. ಅವರ ಹೋದ ಶಾರ್ಟ್ ಟೈಮ್ ನಲ್ಲೇ ಫೋನ್ ಎಗರ್ಸವ್ರೆ ಅಂತ ತಿಳ್ಕೊಂತಾನೆ ಫ್ರೆಂಡ್ ಪೊಲೀಸ್. ನೆಕ್ಸ್ಟ್ ಲೀ ಅಡ್ಮಿಟ್ ಮಾಡಿದ ಹಾಸ್ಪಿಟಲ್ ಹೋದ ಸೀನಿಯರ್ ಜೂನಿಯರ್ ಇಬ್ರು ಅವನು ಯಾವಾಗ ಎಚ್ಚರ ಆಗ್ತಾನೆ ಅಂತ ಕಾಯ್ತಾ ಇದ್ರೆ ಅವನ ಫೋನ್ ನಲ್ಲಿ ಇದ್ದ ಕಾಲ್ ರೆಕಾರ್ಡ್ ನೆಲ್ಲ ಕೇಳ್ತಾ ಇರ್ತಾರೆ. ಅದರಲ್ಲೊಂದು ರೆಕಾರ್ಡ್ ನಲ್ಲಿ ಆಶ್ರಮದ ಹುಡುಗಿ ಸತ್ತಿರೋ ಕೇಸ್ ನಲ್ಲಿ ಅವಳ ಮನೆಯಲ್ಲೇ ಸೂಸೈಡ್ ಮಾಡ್ಕೊಂಡು ಸತ್ತಿರ್ತಾಳೆ. ಅದನ್ನ ಅವರ ಮನೆಗೆ ಹೋದ ಕಿಮ್ ಪೊಲೀಸ್ನವ್ರಿಗೆ ಕನ್ಫರ್ಮ್ ಮಾಡಿರ್ತಾನೆ. ಸೊ ಲೀ ಕಿಮ್ಗೆ ನೀವ್ಯಾಕೆ ಅವರ ಮನೆಗೆ ಹೋಗಿದ್ಯಾ ಅಂತಂದ್ರೆ ಇದೆಲ್ಲ
ಇದೆಲ್ಲ ನಿನ್ಗೆ ಬೇಡದಿರೋ ವಿಷಯ, ಹೀಗೆ ಮಾತಾಡ್ಬೇಡ, ನಿನ್ಗೆ ವಿನಮ್ ಕಚ್ಚುತ್ತೆ ಅಂತ ಆ ವಿನಮ್ ಅಂದಿದ ತಕ್ಷಣ ಸೀನಿಯರ್ ಇದನ್ನೇ ಆ ಲೀ ಕೂಡ ಹೇಳಿದ್ದು ಅಂತಾನೆ. ಕಿಮ್ಗೂ ಈ ಕೊಲೆಗೂ ಏನೋ ಲಿಂಕ್ ಇದೆ ಅಂತ ಅವನ್ನ ಹುಡುಕೊಂಡು ಹೋಗೋಕೆ ಮುಂಚೆ ಇಲ್ಲಿ ಲೀಗೆ ಸೆಕ್ಯೂರಿಟಿ ಬೇಕಲ್ಲ. ಸೊ ಸೀನಿಯರ್ ಹ್ಯಾಕರ್ ನ ಹೆಲ್ಪ್ ಕೇಳಿದ್ರೆ ಅವನ್ ಒಪ್ತಾ ಇಲ್ಲ. ಆಗ ಫೋನ್ ತಗೊಂಡ ಜೂನಿಯರ್, ನಾನ್ ನೋಡಿದ ಟಾಪ್ ಮೋಸ್ಟ್ ಹ್ಯಾಕರ್ ಗಳಲ್ಲಿ ನೀನೇ ಬೆಸ್ಟ್ ತಮ್ಮ, ನೀನ್ ನಮ್ ಜೊತೆ ಇರೋದು ನಮ್ಮ ಭಾಗ್ಯ ಅಂದಿದ ತಕ್ಷಣ ಸಾರ್ ಐ ಆಮ್ ಆನ್ ದ ವೇ ಅಂತ ಹ್ಯಾಕರ್ ಹಾಸ್ಪಿಟಲ್ ಗೆ ಬಂದ್ರೆ ಇವರು ಲೀ ಮನೆಗೆ ಹೋದ್ರೆ ಏನಾದ್ರು ಎವಿಡೆನ್ಸ್ ಸಿಗ್ಬೋದು ಅಂತ ಇಬ್ರು ಅವನ ಮನೆ ಹತ್ರ ಹೋದ್ರೆ ಅಷ್ಟ್ರೊಳಗಾಗಿ ಆ ಫ್ರೆಂಡ್ ಪೊಲೀಸ್ ಅಲ್ಲಿರ್ತಾನೆ. ಆದ್ರೆ ಅವ್ರಿಬ್ರಿಗೂ ಇವನ್ ಫ್ರೆಂಡ್ ಅಲ್ಲ. ಸೊ ಫೋನ್ ಎಕ್ಸ್ಚೇಂಜ್ ವಿಷಯನ ಯಾವಾರ್ಗೂ ಹೇಳಲ್ಲ. ಹಾಗೆ ಇವರ ಇನ್ವೆಸ್ಟಿಗೇಷನ್ ಗೆ ಹೆಲ್ಪ್ ಮಾಡ್ತೀನಿ ಅಂತಾನೆ. ಸರಿ ಅಂತ 3 ಜನ ಲೀ ಮನೆಯೊಳಗೆ ಹೋಗಿ ಅಲ್ಲಿ ನೋಡಿದ್ರೆ ಒಂದು ಮ್ಯಾಪ್ ಅನ್ನೇ ಬರೆದಿಟ್ಟವನಲ್ಲಿ ಅದನ್ನೆಲ್ಲ ನೋಟ್ ಮಾಡ್ಕೊಂಡ ಜೂನಿಯರ್ ನೆಕ್ಸ್ಟ್ ಬೆಳಗ್ಗೆ ಹಾಗೆ ಆಫೀಸ್ ಬೋರ್ಡ್ ಮೇಲೆ ಬರೆದು ಇವನ್ ಒಂದು ಥಿಯರಿ ಹೇಳ್ತಾನೆ. ಸತ್ತ ಆ 3 ಜನಕ್ಕೂ ಒಂದು ಕಾಮನ್ ಲಿಂಕ್ ಇದೆ. ಅದೇನಂದ್ರೆ ಸಾಯಕ್ಕೂ ಮುಂಚೆ ಎಲ್ರು ಒಂದೇ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ರು. ಮತ್ತೆ ಫಸ್ಟ್ ಇಬ್ರು ಸತ್ರಲ್ಲ, ಅವರ ಸಾವಿನ ಜೊತೆ ಕಿಮ್ಗೆ ಸಂಬಂಧ ಇದೆ. ಅದ್ ಹೇಗಂದ್ರೆ ಫಸ್ಟ್ ಹುಡುಗ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿರ್ತಾನೆ, ಅವನ್ನ ಹಾಸ್ಪಿಟಲ್ ಸೇರ್ಸ್ಬೇಕಾದ್ರೆ ನಾನೇ ಗಾರ್ಡಿಯನ್ ಅಂತ ಕಿಮ್ ಹೇಳಿರ್ತಾನೆ. ಮತ್ತೆ ಎರಡನೇ ಹುಡುಗಿ ಸತ್ತಾಗ ಇವನೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿರ್ತಾನೆ. ಇದಲ್ದೆ ಚಾಯ್ ಅನ್ನೋ ಹೆಸರು ಬರೆದ ಜೂನಿಯರ್ ಈ ಚಾಯ್ಗೆ ಈ 4 ಜನ ಗೊತ್ತಿರೋ ಬಗ್ಗೆ ಹೇಳಿ ಈ ಚಾಯ್ ಯಾಕೆ ವೆನಮ್ ಆಗಿರ್ಬಾರ್ದು ಅಂತ ಸಂದೇಹ ಪಟ್ರೆ ನೆಕ್ಸ್ಟ್ ಸತ್ತವರೆಲ್ಲ ಯಾವ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ರು ಅಲ್ಲಿಯ ಮ್ಯಾನೇಜರ್ ಹತ್ರ ಹೋಗಿ ಕಿಮ್ ಅನ್ನೋರು ಯಾರಾದ್ರೂ ಇದಾರ ಅಂತ ಕೇಳಿದ್ರೆ ಹೌದು ಇದಾರೆ, ಅವ್ರು ನಮ್ಮ ಫ್ಯಾಕ್ಟ್ರಿಯ ಹೆಡ್ ಅಂತಾನೆ ಮ್ಯಾನೇಜರ್. ನೆಕ್ಸ್ಟ್ ಚಾಯ್ ಅಂತ ಯಾರಾದ್ರೂ ಇದಾರ ಅಂದ್ರೆ ಇದಾರ ಇರಿ ಕರ್ಕೊ ಬರ್ತೀನಿ ಅಂತ ಒಬ್ಬ ಬುದ್ಧಿ ಮಾಂದ್ಯ ಹುಡುಗನ್ನ ಕರ್ಕೊ ಬಂದು ಇವ್ರ ಮುಂದೆ ನಿಲ್ಸ್ತಾನೆ. ಇದನ್ನ ನೋಡಿದ ಜೂನಿಯರ್ ಇವರೆಲ್ಲ ಒಂದೇ ಫ್ಯಾಕ್ಟ್ರಿ ಕೆಲಸ ಮಾಡೋದ್ರಿಂದ ಎಲ್ಲರಿಗೂ ಲಿಂಕ್ ಇದೆ ಅಂತ ತಿಳ್ಕೊಂಡು ನೆಕ್ಸ್ಟ್ ಕಿಮ್ ಹತ್ರ ಹೋದ. ಇಬ್ರು ಸತ್ತಾರ ಬಗ್ಗೆ ವಿಚಾರಿಸ್ತಾ ಇದ್ರೆ ಎಲ್ರು ಇಲ್ಲೇ ಕೆಲಸ ಮಾಡಿದ್ದು, ಅವ್ಗಳ ಬ್ಯಾಂಕ್ ಅಕೌಂಟ್ ಕೂಡ ನಾನೇ ಓಪನ್ ಮಾಡ್ಕೊಟ್ಟಿದ್ದು, ಇವಾಗ್ಲೂ ನಾನೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಮಧ್ಯದಲ್ಲಿ ಏನಾಯ್ತು ಎಲ್ರು ಹೋಗಿ ಸೇರ್ಕೊಂಡ್ರು ಅಂತ ಕಿಮ್ ಸೀನಿಯರ್ ಹತ್ರ ಹೇಳ್ತಾ ಇದ್ರೆ ಜೂನಿಯರ್ ಕಿಮ್ ಟೇಬಲ್ ಮೇಲೆ ಇರೋದನ್ನೇನೋ ನೋಡ್ತಾ ಇರ್ತಾರೆ. ನಾನು ಹೋಗ್ಬೇಕು, ನನಗೆ ಕೆಲಸ ಇದೆ ಅಂತ ಓಡ್ತಾ ಇದ್ದ ಕಿಮ್ ನ ತೆರೆದ ಜೂನಿಯರ್ 2 ಪ್ರಶ್ನೆ ಕೇಳ್ತಾರೆ. ಲಾಸ್ಟ್ ವಿಕ್ಟಮ್ ಸತ್ನಲ್ಲ, ಅವನು ಸತ್ತ ದಿನ ನೀವೆಲ್ಲಿದ್ರಿ ಅಂದ್ರೆ ನನಗೆ ಟ್ರೈನಿಂಗ್ ಇತ್ತು, ಅದರಿಂದ ನಾನು ಟ್ರೈನಿಂಗ್ ಸೆಂಟರ್ ನಲ್ಲಿ ಇದ್ದೆ ಅಂದ್ರೆ ಓಕೆ. ಸೆಕೆಂಡ್ ಹುಡುಗಿ ಸತ್ತಲ್ಲ, ನೀವ್ ಯಾಕೆ ಅವಳ ಮನೆಗೆ ಹೋದ್ರಿ ಅಂದ್ರೆ ಆ ಹುಡುಗಿ ಕೆಲಸ ಬಿಟ್ಬಿಟ್ಟಿದ್ಲಲ್ಲ, ಅದಕ್ಕೆ ಮನೆಗೆ ಹೋಗಿ ಸಮಾಧಾನ ಮಾಡೋಣ ಅಂತ ಹೋದೆ ಅಂದ್ರೆ ಸರಿ ಅವಳ ಮನೆಗೆ ಒಳಗೆ ಹೇಗ್ ಹೋದ್ರಿ ನೀವು ಅಂತ ಜೂನಿಯರ್ ಕೇಳಿದ್ರೆ ಆ ಹುಡುಗಿ ರೆಂಟಲ್ ಅಗ್ರಿಮೆಂಟ್ ಅಲ್ಲಿ ಮನೆಗೆ ಪಾಸ್ವರ್ಡ್ ನೋಡಿದ್ದೆ, ಸೊ ಅದರಿಂದ ಒಳ ಹೋದೆ ಅಂದಿದ ತಕ್ಷಣ ಈಗ ಪಾಸ್ವರ್ಡ್ ಹೇಳಿ ಅಂದ್ರೆ ತಡ ಬಡಾಯಿಸಿ ಮರ್ತ್ಬಿಟ್ಟೆ ಅಂತಾನೆ. ಓಕೆ ಅಂತ ಅಲ್ಲಿಂದ ಸೀನಿಯರ್ ಜೂನಿಯರ್ ಹೊರ ಬಂದು ಜೂನಿಯರ್ ಇವನಿಗೆ ಈ ಹುಡುಗಿಯ ಮನೆಯ ಪಾಸ್ವರ್ಡೇ ಗೊತ್ತಿಲ್ಲ, ಅವನಿಗೆ ಮನೆಯೊಳಗೆ ಹೋದ. ಸೊ ಈ ಕೇಡಿ ಕಿಮ್ ಏನೋ ಮುಚ್ಚಿಡ್ತಾವನೆ ಅಂದ್ರೆ ಇಷ್ಟು ಇವರು ಸತ್ತ ಆ ಹುಡುಗಿಯ ಮನೆಗೆ ಹೋದ್ರೆ ಆಕ್ಚುಲಿ ಆ ಹುಡುಗಿ ಸಾಯೋಕೆ ಮುಂಚೆ ಗ್ಯಾಸ್ ಸ್ಟವ್ ಆನ್ ಮಾಡಿರ್ತಾಳೆ, ಅದಾದ್ಮೇಲೆ ನಿದ್ದೆ ಮಾತ್ರ ತಗೊಂಡ್ ಸತ್ತಿರ್ತಾಳೆ. ಇದನ್ನೆಲ್ಲ ಕಿಮ್ ಒಳ ಬಂದು ಪೊಲೀಸ್ನವ್ರಿಗೆ ಹೇಳಿದ್ದಾನೆ ಅಂತ ಜೂನಿಯರ್ ಹೇಳ್ತಾ ಇದ್ರೆ ಇನ್ನೊಂದ್ ಕಡೆ ಸೀನಿಯರ್ ಕಿಟಕಿನ ಲಾಕ್ ಮುರಿದಿರೋದನ್ನ ನೋಡ್ತಾರೆ. ನೆಕ್ಸ್ಟ್ ಫಸ್ಟ್ ಸತ್ನಲ್ಲ ಆ ಹುಡುಗನ ಫ್ರೆಂಡ್ ನ ಮೀಟ್ ಮಾಡಿ ಆ ಸತ್ತ ದಿನ ಏನಾದ್ರೂ ಹೇಳದ್ನ ಅಂತ ಕೇಳಿದ್ರೆ ಅವತ್ತು ಅವನು ಯಾರೋ ವೆನಮ್ ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋದ. ಇದರ ಮಧ್ಯೆಯಲ್ಲಿ ಸತ್ತವನೆ ಅಂತ ಸುದ್ದಿ ಬರುತ್ತೆ. ಸೊ ಇಬ್ರು ಹಾಸ್ಪಿಟಲ್ ಹೋಗಿ ಏನು ಎತ್ತ ಅಂತ ಅಲ್ಲಿ ಕಾಯೋಕೆ ಬಿಟ್ಟಿದ್ದ ಅಫ್ಘಾನಿಸ್ತಾನ್ ಹಾಫ್ ಮೆಂಟಲ್ ನ ಕೇಳಿದ್ರೆ ಅವನಿಗೂ ಗೊತ್ತಿಲ್ಲ. ನೆಕ್ಸ್ಟ್ ಬೆಳಗ್ಗೆ ಸೀನಿಯರ್ ಆಫೀಸ್ಗೆ ಬಂದ್ರೆ ಜೂನಿಯರ್ ಅದುವರೆಗೂ ಕಂಡಿಡಿದ ಎಲ್ಲಾನು ಹೇಳ್ತಾನೆ. ಅದೇನಂದ್ರೆ ಫಸ್ಟ್ ಹುಡುಗ ಸತ್ನಲ್ಲ, ಅವನು ಆಕ್ಸಿಡೆಂಟ್ ಆದಾಗ ಪೊಲೀಸ್ನವರಿಗೆ ತಿಳಿಯೋಕೆ ಮುಂಚೆನೆ ಕಿಮ್ ಹಾಸ್ಪಿಟಲ್ಗೆ ಹೋಗಿ ಗಾರ್ಡಿಯನ್ ಅಂತ ಸೈನ್ ಮಾಡಿರ್ತಾನೆ. ಅದ್ ಹೇಗೆ ಇವನಿಗೆ ಮೊದಲೇ ಗೊತ್ತಾಯ್ತು ಅದು ಗೊತ್ತಿಲ್ಲ. ನೆಕ್ಸ್ಟ್ ಸೆಕೆಂಡ್ ಹುಡುಗಿ ಸತ್ಲಲ್ಲ, ಅವಳ ಟೇಬಲ್ ಮೇಲೆ ಒಂದು ನಿದ್ದೆ ಮಾತ್ರೆ ಡಬ್ಬಿ ಇರೋ ಫೋಟೋ ಪೊಲೀಸ್ ತೆಗೆದಿರ್ತಾರೆ. ಅದು ಅಷ್ಟು ಸುಲಭವಾಗಿ ಸಿಗೋದಲ್ಲ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇದ್ರೆ ಮಾತ್ರ ಸಿಗೋದು. ಆ ಹುಡುಗಿಗೆ ಆ ತರ ಮೆಡಿಕಲ್ ಹಿಸ್ಟ್ರಿನೇ ಇಲ್ಲ. ಅಂದ್ರೆ ಯಾರೋ ಕಿಟಕಿ ಮೂಲಕ ಒಳ ಬಂದು ಆ ಹುಡುಗಿನ ಉಸಿರುಗಟ್ಟಿ ಸಾಯಿಸಿ ಆ ಮಾತ್ರನ ಅಲ್ಲಿಟ್ಟಿದ್ದಾರೆ. ನೆಕ್ಸ್ಟ್ ಗ್ಯಾಸ್ ಆನ್ ಮಾಡಿ ಸೂಸೈಡ್ ತರ ಬಿಂಬಿಸೋಕೆ ನೋಡಿದ್ದಾರೆ. ಅಂದ್ರೆ ಕಿಮ್ ಆದ್ರೂ ಬಂದಿರ್ಬೇಕು, ಇಲ್ಲ ಅಂದ್ರೆ ಕೊಲೆ ಮಾಡೋಕೆ ಯಾರಿಗಾದ್ರೂ ಹೇಳಿ ಕಳಿಸಿ ನಂತರ ಇವನು ಒಳ ಬಂದು ಪೊಲೀಸ್ನವ್ರಿಗೆ ಫೋನ್ ಮಾಡಿರ್ಬೇಕು. ಈ ತರಾನೇ 3 ಜನನು ಸಾಯಿಸೋಕೆ ಬೇರೆಯವ್ರನ್ನ ನೇಮಿಸಿ ಕೊಲೆ ಮಾಡ್ಸಿರ್ಬೇಕು ಅಂತ ಜೂನಿಯರ್ ಹೇಳಿದ್ರೆ ನೆಕ್ಸ್ಟ್ ಸತ್ತ ಲೀಗೆ ಫ್ಯೂನರಲ್ ನಡೆಯುತ್ತೆ. ಅದರಲ್ಲಿ ಭಾಗವಹಿಸಿದ ಮೇಲೆ ಸೀನಿಯರ್ ತನ್ನ ಪೊಲೀಸ್ ಬ್ರೈನ್ ಉಪಯೋಗಿಸಿ ಒಂದು ಮ್ಯಾಟರ್ ಹೇಳ್ತಾರೆ. ಯಾವತ್ತು ಪ್ರಾಬ್ಲಮ್ ನೋಡ್ಬಿಡ, ಆ ಪ್ರಾಬ್ಲಮ್ಗೆ ಇರೋ ಕಾರಣನ ನೋಡು. ಕಿಮ್ ಇವರ 3 ಜನನ್ನ ಸಾಯಿಸಬೇಕಾದ ಮೋಟಿವ್ ನ ಕಂಡು ಹಿಡಿ ಅಂತ ಜೂನಿಯರ್ಗೆ ಸಲಹೆ ಕೊಟ್ರೆ ಆಗ ಜೂನಿಯರ್ ಆ ಮೋಟಿವ್ ಏನಾಗಿರ್ಬಹುದು ಅಂತ ಯೋಚಿಸ್ತಾ ಇದ್ರೆ ಆಗ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಕಿಮ್ ನ ವಿಚಾರಿಸಬೇಕಾದ್ರೆ ಅವನ ಟೇಬಲ್ ಮೇಲೆ ಏನೋ ನೋಡಿದ್ರಲ್ಲ ಜೂನಿಯರ್, ಅದೇನಂದ್ರೆ ಇನ್ಶೂರೆನ್ಸ್ ಪಾಲಿಸಿ ಪೇಪರ್. ಕಿಮ್ ನ ಕೇಳಿದಾಗ ಸತ್ತವರ ಬ್ಯಾಂಕ್ ಅಕೌಂಟ್ ನೆಲ್ಲ ಇವನ್ನೇ ಮೇಂಟೈನ್ ಮಾಡ್ತಾ ಇರೋದಾಗಿ ಹೇಳಿದ್ನಲ್ಲ. ಸೊ ಸತ್ತವರ 3
ಜನದ ಹೆಸರಲ್ಲೂ ಇನ್ಶೂರೆನ್ಸ್ ಪಾಲಿಸಿ ಇದೆ. ಆದ್ರೆ ಅವರ ಪಾಲಿಸಿಲಿ ಇರುವ ಬೆನಿಫಿಷಿಯರ್ ನಾಮಿನಿ ಯಾರಂದ್ರೆ ಅದು ಚಾಯ್ ಅನ್ನೋ ಹುಡುಗ. ಅವನ ಬ್ಯಾಂಕ್ ಅಕೌಂಟ್ ಕೂಡ ಕಿಮ್ನೆ ಮೇಂಟೈನ್ ಮಾಡ್ತಾ ಇರೋದು. ಯಾಕಂದ್ರೆ ಚಾಯ್ ಅಕೌಂಟ್ ನಿಂದ ದುಡ್ಡು ಡ್ರಾ ಮಾಡಿದ್ರೆ ಅವನೇನೋ ಕೇಳಲ್ಲ. ಸೊ ಇದಕ್ಕೋಸ್ಕರನೇ 3 ಜನನ ಕಿಮ್ ಸಾಯಿಸಿದ್ದಾನೆ ಅಂತ ಜೂನಿಯರ್ ಹೇಳಿದ್ರೆ, ಈ ಎವಿಡೆನ್ಸ್ ನೆಲ್ಲ ತಗೊಂಡೋಗಿ ಸ್ಟೇಷನ್ ಬಾಸ್ ಹೇಳಿದ್ರೆ ಅವರು ಎವಿಡೆನ್ಸ್ ನಲ್ಲಿ ಸತ್ಯ ಇದೆ, ಯಾಕಂದ್ರೆ ಕಿಮ್ ನ ಹೆಂಡತಿಗೆ ಹುಷಾರಿರಲ್ಲ. ಸೊ ಇದನ್ನ ನಂಬಿದ ಬಾಸ್ ಕಿಮ್ ನ ಸ್ಟೇಷನ್ ಕರೆಸಿ ವಿಚಾರಿಸಿದ್ರೆ ಅವನ್ ಏನು ಹೇಳ್ತಾ ಇಲ್ಲ. ಸೊ ಅವನ ಬಾಯ್ ಬಿಡ್ಸೋಕೆ ಆಶ್ರಮದ ಹೆಡ್ ನ ಕರೆಸ್ತಾರೆ. ಬಿಕಾಸ್ ಕಿಮ್ ನೋಡ್ಕೋತಾ ಇರೋ ಫ್ಯಾಕ್ಟರಿಯ ರಿಯಲ್ ಓನರ್ ಇವ್ರೇ. ಇವರು ಕಿಮ್ ನ ನೋಡಿ, ಲೇ ದುಡ್ಡು ಬೇಕು ಅಂತ ನನ್ನನ್ನೇ ಕೇಳ್ಬಾರ್ದ, ಅದಕ್ಕಾಗಿ ಈ ಕೆಲಸ ಮಾಡ್ತೀಯಾ, ಪೊಲೀಸ್ನವ್ರಿಗೆ ಟ್ರಬಲ್ ಯಾಕೆ ಕೊಡ್ತೀಯಾ, ನಿನ್ನ ಹೆಂಡತಿ ನಾನ್ ಟ್ರೀಟ್ಮೆಂಟ್ ಕೊಡಿಸ್ತೀನಿ, ನೀನ್ ಎಲ್ಲ ಒಪ್ಕೋ ಅಂತ ಆಶ್ರಮದ ಹೆಡ್ ಹೇಳಿದ್ರೆ ಇದನ್ನ ಕೇಳಿದ ಕಿಮ್ ಬಿಕ್ಕಿ ಬಿಕ್ಕಿ ಹೇಳ್ತಾನೆ. ನೆಕ್ಸ್ಟ್ ಪೊಲೀಸ್ ಹತ್ರ, ಸಾರ್ ನಾನೇ ಅವರ 3 ಜನನ್ನ ಸಾಯಿಸಿ ಆಕ್ಸಿಡೆಂಟ್ ತರ ಪೋರ್ಟ್ ಮಾಡಿದ್ದು, ನಾನೇ ಅವನ ನನ್ನ ಹೆಂಡತಿ ಆರೋಗ್ಯ ಸರಿ ಮಾಡಲು ದುಡ್ಡಿನ ಅವಶ್ಯಕತೆಗಾಗಿ ಈಗ ಮಾಡಿದೆ ಅಂತ ಎಲ್ಲ ಒಪ್ಕೊಂಡ್ರೆ ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ತಾರೆ. ಕೇಸ್ ಹೆಂಗೋ ಸಾಲ್ವ್ ಆಯ್ತಲ್ಲ. ಸೊ ಅದರ ಫೀಸ್ ನ ಆಲ್ರೆಡಿ $50,000 ಕೊಡ್ತಾಳೆ. ಸೀನಿಯರ್ಗೆ ಅದನ್ನ ತಗೊಳ್ಳೋ ಮನ್ಸಿಲ್ಲ, ಬಟ್ ಜೂನಿಯರ್ ಟಕ್ ಅಂತ ತಗೊಂತಾನೆ. ಲೇ ಕಾಸ್ಗೆ ಹುಟ್ಟಿದ ಕಮ್ಮಂಗಿ ಅಂತ ಸೀನಿಯರ್ ಬೈದ್ರೆ ನೆಕ್ಸ್ಟ್ ಇವರನ್ನ ಫಾಲೋ ಮಾಡ್ಕೊಂಡ್ ಬಂದ ಹ್ಯಾಕರ್ ಅವನ ಶೇರ್ ತಗೊಂಡ್ ಹೋಗ್ತಾನೆ. ಆಮೇಲೆ ಇಬ್ರು ಒಂದು ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡ್ಬೇಕಾದ್ರೆ ಇವರು ಹಿಡಿದ ಕೇಸ್ ಟಿವಿಯಲ್ಲಿ ಬರ್ತಾ ಇರುತ್ತೆ. ಪೊಲೀಸ್ ಕಿಮ್ ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅವನ ಪ್ಲಾಸ್ಟಿಕ್ ಕೈ ಕೆಳಗೆ ಬೀಳುತ್ತೆ. ಅಂದ್ರೆ ಇಷ್ಟು ದಿನ ಅವನು ಪ್ಲಾಸ್ಟಿಕ್ ಕೈನಲ್ಲೇ ಇದ್ದಾನೆ, ಅದು ನಮ್ಗೆ ಗೊತ್ತಿಲ್ಲ. ಅದನ್ನ ಸೀನಿಯರ್ ಫುಲ್ ಶಾಕ್ ಆಗಿ ನೋಡಿದ್ರೆ ಈ ಪ್ಲಾಸ್ಟಿಕ್ ಕೈ ಹಿಡ್ಕೊಂಡು ಆ ಹುಡುಗಿನ ಕೊಲೆ ಮಾಡಕ್ ಆಗಲ್ಲ, ಯಾಕಂದ್ರೆ ಅವಳ ರೂಮ್ 4th ಫ್ಲೋರ್ ನಲ್ಲಿ ಇರುತ್ತೆ, ಅಲ್ಲಿವರೆಗೂ ಹೇಗೆ ಹೋಗಕ್ ಸಾಧ್ಯ. ಸೊ ಸೀನಿಯರ್ ಫ್ರೆಂಡ್ ಪೊಲೀಸ್ಗೆ ಫೋನ್ ಮಾಡಿ ಆ ಹುಡುಗಿಯ ಕೊಲೆ ಆಯಿತಲ್ಲ ಅಲ್ಲಿರೋ CCTV ಫುಟೇಜ್ ಚೆಕ್ ಮಾಡ್ದ. ಅಂದ್ರೆ ಇಲ್ಲ ಗುರುಜಿ, ಯಾಕಂದ್ರೆ ಅವನೇ ಒಪ್ಕೊಂಡ್ನಲ್ಲ ಅದಕ್ಕೆ ಅಂತ ಕೇರ್ಲೆಸ್ ಆಗಿ ಹೇಳಿದ್ರೆ, ಸರಿ ಬಿಡು ವಿಕ್ಟಿಮ್ ಸತ್ನಲ್ಲ ಆಗ್ಲಾದ್ರೂ ಫ್ಯಾಕ್ಟ್ರಿ ವ್ಯಾನ್ ಅಲ್ಲಿ ಬಂತ ಅಂತ ಚೆಕ್ ಮಾಡ್ದ. ಅಂದ್ರೆ ಅದನ್ನ ಮಾಡ್ದೆ ಗುರುಜಿ, ಬಟ್ ಫ್ಯಾಕ್ಟ್ರಿ ವ್ಯಾನ್ ಬರ್ಲಿಲ್ಲ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಕಾರ್ ಆ ಜಾಗಕ್ಕೆ ಬಂತು, ಆದ್ರೆ ಯಾರು ಓಡಿಸ್ತಾ ಇದ್ರು ಅಂತ ಗೊತ್ತಿಲ್ಲ. ಇದೇ ಆದ್ರೆ ಕಾರ್ ನಂಬರ್ ಅಂತ ಇವರಿಬ್ಬರಿಗೆ ತೋರಿಸಿದ್ರೆ, ಅಂದ್ರೆ ಕಿಮ್ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟವನೆ. ಸೊ ವಿಕ್ಟಿಮ್ ಸತ್ತ ದಿನ ಅವನು ಎಲ್ಲಿದ್ದ ಅಂತ ಚೆಕ್ ಮಾಡೋಕೆ ಫಸ್ಟ್ ಟೈಮ್ ಕಿಮ್ ವಿಚಾರಿಸಿದಾಗ ನಾನು ಟ್ರೈನಿಂಗ್ ಸೆಂಟರ್ ನಲ್ಲಿದ್ದೆ ಅಂದಿರ್ತಾನಲ್ಲ. ಸೊ ಆ ಟ್ರೈನಿಂಗ್ ಸೆಂಟರ್ ಹೋಗಿ ಅವನ ಫೋಟೋ ತೋರಿಸಿ ಇವನು ಆ ಡೇಟ್ ನಲ್ಲಿ ಬಂದಿದ್ನ ಅಂತ ಸೆಕ್ಯೂರಿಟಿ ಹತ್ರ ಕೇಳಿದ್ರೆ, ಹೌದು ಸಾರ್ ಬಂದಿದ್ರು, ಕಿಮ್ ಮತ್ತೆ ಆಶ್ರಮದ ಹೆಡ್ಡು ಮತ್ತಿನ್ನೊಬ್ಬ 3 ಜನ ಇಲ್ಲೇ ಇದ್ರು ಅಂತ ಅವನು ಹೇಳಿದ್ರೆ, ಸೊ ಕೊಲೆ ನಡೆದ ಟೈಮ್ ನಲ್ಲಿ ಕಿಮ್ ಇಲ್ಲೇ ಇದ್ದಾನೆ. ಅಂದ್ರೆ ಕಿಮ್ ಕೊಲೆಗಾರ ಅಲ್ಲ. ನೆಕ್ಸ್ಟ್ ಕಿಮ್ ಹೆಂಡತಿ ಇರೋ ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ಅವನ ಹೆಂಡತಿನ ನೆನ್ನೆನೆ ಆಶ್ರಮದ ಹೆಡ್ ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಅಂತ ತಿಳ್ಕೊಂಡ ಮೇಲೆ ಜೂನಿಯರ್ ಗೆಸ್ಸಿಂಗ್ ಹೇಳ್ತಾನೆ. ಸ್ಟೇಷನ್ಗೆ ಬಂದು ಕಿಮ್ಗೆ ನಿನ್ನ ಹೆಂಡತಿನ ನಾನು ಕಾಪಾಡ್ತೀನಿ ನೀನ್ ಎಲ್ಲ ಒಪ್ಕೊ ಅಂದಿರ್ತಾರಲ್ಲ, ಅದ್ರಿಂದ ಹೆಡ್ ಇದಕ್ಕೆಲ್ಲ ಕಾರಣಕರ್ತರು ಅನಿಸ್ತಾ ಇದೆ. ಸೊ ಹೆಡ್ ನ ಪೂರ್ವಪರ ತೆಗೆಯೋಣ ಬಾರೋ ಅಂತ ವಿಚಾರ್ಸಕ್ಕೆ ಹೋಗ್ಬೇಕಾದ್ರೆ ಸೇಮ್ ಜೂನಿಯರ್ ಅವನ ಮಗು ಜೊತೆ ಬಂದ್ರೆ, ಲೇ ಗೂಢಚಾರಿ ಗುಟ್ಟಿದ ಗೆಂಡ ಮೃಗ, ಅಲ್ಲಿಗೆಲ್ಲ ಮಗು ಕರ್ಕೊಂಡ್ ಬಂದ್ರೆ ಹೆಂಗೋ ಅಂದ್ರೆ ಅದು ಬಿಡಿ. ನೆಕ್ಸ್ಟ್ ಏನ್ ಹೇಳಿ, ಅದೇನಂದ್ರೆ ಅವನ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು. ಸೊ ನಾನು ಸಿಗ್ನಲ್ ಕೊಟ್ಟಾಗ ಹೊರಗೆ ಹೋಗಿ ಕಾಲ್ ಮಾಡು, ಮೆಕ್ಕೆದ್ನ ನೋಡ್ಕೊಂತೀನಿ ಅಂತ ಹೇಳಿದ್ರೆ, ಮತ್ತೆ ಅವನೆಲ್ಲ ಬಿಲಾಂಗಿಂಗ್ಸ್ ನ ಕೇಳಿದ್ರೆ ಆಗ ಹೆಡ್ ಅದನ್ನೆಲ್ಲ ಜೂನಿಯರ್ ಹತ್ರ ಕೊಟ್ಟು ಸೀನಿಯರ್ ಹತ್ರ ಬಂದ್ರೆ ಅಲ್ಲಿ ಜೂನಿಯರ್ ಆ ಪರ್ಸ್ ನಿಂದ ಬ್ಲಡ್ ಆಗಿದ್ದ ವಿಕ್ಟಿಮ್ ಫೋಟೋ ತಗೊಂಡು, ಅಯ್ಯೋ ಮಗು ಸುಸ್ಸು ಮಾಡ್ಬಿಡ್ತು, ನಾನು ಕ್ಲೀನ್ ಮಾಡ್ಕೊ ಬರ್ತೀನಿ ಅಂತ ಹೇಳಿ ಹೊರಟ್ರೆ, ನೆಕ್ಸ್ಟ್ ಸೀನಿಯರ್ ಹೆಡ್ ಹತ್ರ ವಿಕ್ಟಿಮ್ ಸತ್ತ ದಿನ ನೀವ್ ಎಲ್ಲಿದ್ರಿ ಅಂತ ಕೇಳಿದ್ರೆ ಟ್ರೈನಿಂಗ್ ಸೆಂಟರ್ ನಲ್ಲಿದ್ದೆ ಅಂತಂದ್ರೆ, ಓ ನಿಮ್ಮ ಜೊತೆ ಯಾರ್ಯಾರಿದ್ರು ಅಂತ ಮತ್ತೆ ಕೇಳಿದ್ರೆ, ನಾನು ಮತ್ತೆ ಇನ್ನೊಬ್ಬ ಇದ್ವಿ ಅಂತ ಕಿಮ್ ಇದ್ದಿದ್ದನ್ನ ಹೇಳೋದೇ ಇಲ್ಲ ಹೆಡ್. ಆಗ ಸೀನಿಯರ್ಗೆ ತಿಳಿದೋಗುತ್ತೆ ಈ ಮ್ಯಾರಿನೇಜ್ ಮಂಕಿ ಇದೆ ಕೆಲಸ ಇರ್ಬೇಕು ಅನ್ಕೊಂಡು ಮಾತಾಡ್ಬೇಕಾದ್ರೆ ಸೀನಿಯರ್ಗೆ ಕಾಲ್ ಬರುತ್ತೆ. ಅದನ್ನ ಜೂನಿಯರೇ ಮಾಡಿರ್ಬೋದು, ಬಟ್ ರಿಸೀವ್ ಮಾಡಿ ಹ್ಯಾಕರ್ ಅವ್ರ ಹತ್ರ ಮಾತಾಡೋ ತರ, ಹೌದಾ ಏನೋ ಕಿಮ್ ಹೇಳಿದ್ದು ಸುಳ್ಳ, ವಿಕ್ಟಿಮ್ ಸತ್ತ ಟೈಮ್ ನಲ್ಲಿ ಅಲ್ಲಿ ಫ್ಯಾಕ್ಟ್ರಿ ವೆಹಿಕಲ್ ಬರ್ಲಿಲ್ವಾ, ಓ ಆ ಕಾರ್ ಬಂತ, ಅದ್ರ ನಂಬರ್ ಇದ್ದ ಅಂತ ಎಲ್ಲ ಹೆಡ್ ಗೊತ್ತಾಗ್ಲಿ ಅಂತ ಸೀನಿಯರ್ ಹೇಳಿದ್ರೆ ಆಗ ಹೆಡ್ ಮುಖ ನೋಡ್ಬೇಕು, ಒಳ್ಳೆ ಬಾಡೋದ ಬೆಂಡೆಕಾಯಿ ತರ ಇರುತ್ತೆ. ನೆಕ್ಸ್ಟ್ ಹೊರ ಬಂದ ಸೀನಿಯರ್ ಜೂನಿಯರ್ ಇಬ್ರು ಆಫೀಸ್ಗೆ ಹೋಗಿ ಮಗು ಮಲಗಿಸಿ ಮತ್ತೊಂದು ಗೆಸ್ಸಿಂಗ್ ನ ಜೂನಿಯರ್ ಹೇಳಿದ್ರೆ, ಸೊ 3 ಜನನು ಕೊಲ್ಲೋಕೆ ಹೇಳಿದ್ದು ಹೆಡ್ಡೆ, ಆದ್ರೆ ಇದಕ್ಕೆ ಹೆಲ್ಪ್ ಮಾಡಿರೋದು ಇಬ್ರು, ಅದ್ರಲ್ಲೊಬ್ಬ ಕಿಮ್, ಇನ್ನೊಬ್ಬ ಯಾರಂತ ಗೊತ್ತಿಲ್ಲ. ಆದ್ರೆ ಕಿಮ್ ಯಾರನ್ನು ಕೊಲೆ ಮಾಡಿಲ್ಲ, ಯಾಕಂದ್ರೆ ಅವನ ಕೈ ಸರಿ ಇಲ್ಲ. ಓನ್ಲಿ ಹೆಡ್ಗೆ ಗೊತ್ತಾಗ್ದಂಗೆ ಸತ್ತವರ ಇನ್ಶೂರೆನ್ಸ್ ಅಮೌಂಟ್ ಹೊಡ್ಯಾಕ್ ನೋಡ್ದ, ಆಗ ನಮ್ ಕೈ ಸಿಗಾಕೊಂಡ. ನೆಕ್ಸ್ಟ್ ನಾವೀಗ ಹೆಡ್ ನ ಹಾಸ್ಪಿಟಲ್ ಹೋಗಿ ಹುಡುಕಿದ್ರೆ ಏನಾದ್ರೂ ಸಿಗ್ಬೋದು ಅಂತಾನೆ. ಅಷ್ಟರಲ್ಲಿ ಒಳ ಬಂದ
ಹ್ಯಾಕರ್ ಇನ್ನು ಈ ಕೇಸ್ ಮುಗ್ದಿಲ್ವಾ ಅಂದ್ರೆ ಬಾ ರಾಜಾ ಬಾ, ಕೊಟ್ಟಿರೋ ಕಾಸು ವಾಪಸ್ ಕೊಡ್ತೀಯಾ ಇಲ್ಲ ಅಂದ್ರೆ ನಮ್ಗೆ ಹೆಲ್ಪ್ ಮಾಡ್ತೀಯಾ ಅಂತಂದ್ರೆ, ಕಾಸ ವಾಪಸ್ ಕೊಡೋದೆಲ್ಲ ನಮ್ ಡಿಕ್ಷನರಿಲೇ ಇಲ್ಲ, ಹೆಲ್ಪ್ ಬೇಕಾದ್ರೆ ಮಾಡ್ತೀನಿ ಅಂತಾನೆ. ಆಗ ಹೆಡ್ ಹಾಸ್ಪಿಟಲ್ ಹೋಗಿ ಅಲ್ಲಿ ಏನಾದ್ರೂ ಕಂಡಿಡಿಯೋಕಾಗುತ್ತಾ ನೋಡು ಅಂತ ಹ್ಯಾಕರ್ ಗೆ ಜೂನಿಯರ್ ಹಾಸ್ಪಿಟಲ್ ಗೆ ಕಳ್ಸಿದ್ರೆ, ಹ್ಯಾಕರ್ ಹಾಸ್ಪಿಟಲ್ ಹೋಗಿ ಅಲ್ಲಿರೋ ನರ್ಸ್ ಒಬ್ಳ ಹತ್ರ ಮಾತಾಡ್ಕೊಂಡು ಇದೇ ಹಾಸ್ಪಿಟಲ್ ಇರುವ ಹೆಡ್ ನ ಸಾಕು ಮಗಳ ಬಗ್ಗೆ ಕೇಳ್ತಾ ಇರ್ತಾನೆ. ನರ್ಸ್ ಅವರಿಬ್ರು ತುಂಬಾ ಕ್ಲೋಸ್ ಅಂತಂದ್ರೆ, ಅಷ್ಟು ಕ್ಲೋಸ್ ಹಾಗಾದ್ರೆ ಅದೆಷ್ಟು ಅಂತ ನಾನ್ ನೋಡ್ಕೋಬೇಕು ಅಂತ ಸಾಕು ಮಗಳ ಇಲ್ದೇ ಇರೋ ಟೈಮ್ ನೋಡಿ ಅವಳ ರೂಮ್ ಗೆ ಹೋದ್ರೆ ಅಲ್ಲಿ ಹುಡುಕ್ಬೇಕಾದ್ರೆ ಆ ಹುಡುಗಿ ಸತ್ಲಲ್ಲ. ಆಗ ಅಲ್ಲಿದ್ದ ಟ್ಯಾಬ್ಲೆಟ್ ನ ಪ್ರಿಸ್ಕ್ರಿಪ್ಷನ್ ಇಲ್ಲಿದೆ, ಸೊ ಮಾತ್ರ ಇಲ್ಲಿಂದಾನೇ ಹೋಗಿರ್ಬೇಕು. ಮತ್ತೇನಾದ್ರೂ ಸಿಗುತ್ತಾ ಅಂತ ನೋಡ್ತಾ ಇದ್ರೆ ಇದನ್ನ CCTV ಮೂಲಕ ಗಮನಿಸಿದ ಸೆಕ್ಯೂರಿಟಿ ಗಾರ್ಡ್ ಹ್ಯಾಕರ್ ನ ಲಾಕ್ ಮಾಡಿ ಸ್ಟೇಷನ್ ನಲ್ಲಿ ಕೂರಿಸ್ತಾರೆ. ಅಯ್ಯೋ ದೇವ್ರೆ, ಇವ್ರನ್ನೆಲ್ಲ ನಂಬ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದಿಲ್ಲ ಅಂತ ಸೀನಿಯರ್ ಹ್ಯಾಕರ್ ನ ಬಿಡಿಸೋಕೆ ಸ್ಟೇಷನ್ ಹತ್ರ ಹೋದ್ರೆ ಅಲ್ಲಿ ಅಡ್ಡ ಬಂದ ಹೆಡ್ ನ ಸಾಕು ಮಗಳು, ಸಾರ್ ನಿಮ್ಮ ಹತ್ರ ಸಪ್ರೇಟ್ ಆಗಿ ಮಾತಾಡ್ಬೇಕು ಅಂತ ಒಂದು ಗಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಸೀನಿಯರ್ ಗೆ ಒಂದು ಶಾಕ್ ಕೊಡ್ತಾಳೆ. ಅಲ್ಲಿ ಅವಳ ಡ್ರೆಸ್ ಕಿತ್ತಾಕ್ತಾ ಇದ್ರೆ ಇವಳ ಚೆಸ್ಟ್ ಮೇಲೆ ವೆನಮ್ ಸಿಂಬಲ್ ನೋಡಿ, ಇವಳೆ ವೆನಮ್ ಅಂದ್ರೆ ಹೆಡ್ ನ 2ನೇ ಆಳು, ಇವಳೆ ಎಲ್ಲಾ ಕೊಲೆಗಳು ಮಾಡಿದ್ದು ಇವಳೆ ಅಂತ ಸೀನಿಯರ್ ಗೆ ಅನಿಸ್ತಾ ಇರೋಷ್ಟ್ರಲ್ಲಿ ಈ ಹಾಂಗ್ಕಾಂಗ್ ಸಿಟಿಲಿ ಹಾಳು ಮಾಡೋ ತರ ಇರ್ತಾಳಲ್ಲ ಅವಳು ಓಡ್ ಬಂದಿರೋದು CCTV ಬಂದ್ಬಿಟ್ಟಿರುತ್ತೆ. ಆ CCTV ಇವಳು ಡ್ರೆಸ್ ಕಿತ್ಕೊಂಡಿದ್ ಬಂದಿರಲ್ಲ, ಇವಳು ಓಡ್ ಬಂದಿದ್ದು ಅವಳಿಂದ ಸೀನಿಯರ್ ಬಂದಿದ್ದು ಮಾತ್ರ ಬಂದಿರುತ್ತೆ. ಸೊ ವುಮೆನ್ ಅರೆಸ್ಟ್ಮೆಂಟ್ ಕೇಸ್ ನಲ್ಲಿ ಸೀನಿಯರ್ ನ ಒಳಗಾಗ್ತಾರೆ. ಇಲ್ಲಿ ಜೂನಿಯರ್ ಮನೇಲಿದ್ರೆ ಅವ್ರಿಗೆ ಲ್ಯಾಬ್ ಇಂದ ಒಂದು ಕಾಲ್ ಬರುತ್ತೆ. ಇವರು ವಿಕ್ಟಮ್ ರಕ್ತ ಸಿಕ್ತಾ ಫೋಟೋ ಒಂದು ಕೊಟ್ಟಿರ್ತಾರೆ, ಅದರ ಬ್ಲಡ್ ರಿಪೋರ್ಟ್ ಬಂದಿರುತ್ತೆ. ಅದು ಯಾವ ಬ್ಲಡ್ ಅಂದ್ರೆ AB ಪಾಸಿಟಿವ್. ಇಲ್ಲೊಂದು ಟ್ವಿಸ್ಟ್ ಏನಂದ್ರೆ ಅದು ವಿಕ್ಟಮ್ ನ ಬ್ಲಡ್ ಗ್ರೂಪ್ ಅಲ್ಲ. ಇದರಿಂದ ಜೂನಿಯರ್ ಗೆ ಮತ್ತೊಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಅದೇನಂದ್ರೆ ಅನಾಥಾಶ್ರಮದಲ್ಲಿ ಸ್ಪಾನ್ಸರ್ ಫೋಟೋಸ್ ನೋಡಿರ್ತಾರಲ್ಲ, ಅದ್ರಲ್ಲೊಬ್ಬನಿಗೆ ಸ್ವಲ್ಪ ದಿನಗಳ ಮುಂಚೆ ಫುಲ್ಲು ಸಿಕ್ಕಾಗಿ ಇನ್ನೇನು ಅವನು ಕತೆ ಮುಗೀತು ಅನ್ಕೊಂಡ್ರೆ ನೆಕ್ಸ್ಟ್ ಸ್ವಲ್ಪ ದಿನದಲ್ಲೇ ಫುಲ್ ಹುಷಾರಾಗಿ ಪೋಸ್ಟ್ ಕೊಟ್ಟಿರ್ತಾನೆ. ಇದನ್ನೆಲ್ಲ ಯೋಚಿಸಿದ ಜೂನಿಯರ್ ಏನೋ ಕಂಡಿಡಿದ ಖುಷಿಲಿ ಜೈಲ್ ನಲ್ಲಿರುವ ಸೀನಿಯರ್ ನ ನೋಡಿ, ಹೆಡ್ ಯಾಕೆ ಆ ಕೊಲೆಗಳನ್ನ ಮಾಡ್ದ, ಅದರ ಮೋಟಿವ್ ಏನಂದ್ರೆ ಆರ್ಗನ್ ಥೆಫ್ಟ್ ಅಂದ್ರೆ ಅಂಗಾಂಗಗಳ ವ್ಯಾಪಾರಕ್ಕೋಸ್ಕರ. ಅದ್ ಹೇಗಂದ್ರೆ ಆಶ್ರಮದಲ್ಲಿ ಬೆಳೆಯುವ ಮಕ್ಕಳಿಗೆ ಎಲ್ಲಾ ಫೆಸಿಲಿಟಿ ಕರೆಕ್ಟ್ ಆಗಿ ಸಿಗುತ್ತಲ್ಲ, ಬಿಕಾಸ್ ಆ ಒಂದು ಮಕ್ಕಳನ್ನ ಒಂದೊಂದು ಸ್ಪಾನ್ಸರ್ ಗಾಗಿ ಬೆಳೆಸ್ತಾ ಇರ್ತಾರೆ. ಆ ಸ್ಪಾನ್ಸರ್ ಏನಾದ್ರು ತೊಂದ್ರೆ ಆದ್ರೆ ಅವ್ರಿಗೆ ನೇಮಿಸಿರೋ ಆ ವಿಕ್ಟಿಮ್ ಗಳ ಅಂಗಗಳನ್ನು ಸ್ಪಾನ್ಸರ್ ಗೆ ಕೊಟ್ಟು ಕಾಪಾಡೋ ಉದ್ದೇಶಕ್ಕಾಗಿ ಬೆಳೆಸ್ತಾ ಇರ್ತಾರೆ. ಆ ಸ್ಪಾನ್ಸರ್ ಗೆ ಬೇಕಾದಾಗ ವಿಕ್ಟಿಮ್ ನ ಆಕ್ಸಿಡೆಂಟ್ ಆಗಿ ಸಾಯಿಸಿ ಅವರ ಬಾಡಿನ ಆರ್ಗನ್ಸ್ ಇರ್ತಾರೆ. ಮತ್ತೆ ಅನಾಥಾಶ್ರಮದಲ್ಲಿ ಬೆಳೆದಿರೋರು ಬೇರೆ ಕಡೆ ಹೋಗ್ಬಾರ್ದು ಅಂತಾನೆ ಇವರದೇ ಫ್ಯಾಕ್ಟರಿಲಿ ಅವ್ರಿಗೆ ಜಾಬ್ ಕೊಟ್ಟು ಕಾಯ್ತಾ ಇರ್ತಾರೆ. ಅದಲ್ಲದೆ ಇಲ್ಲೊಂದು ಟ್ವಿಸ್ಟ್ ಏನಂದ್ರೆ, ನಾವು ತಗೊಂಡಿರೋ ಕೇಸ್ ನ ವಿಕ್ಟಿಮ್ ಇನ್ನೂ ಸತ್ತಿಲ್ಲ. ವೈ ಮೀನ್ಸ್ ಅವನ ಪರ್ಸನಲ್ ಇದ್ದ ಫೋಟೋಲಿದ್ದ ಬ್ಲಡ್ ವಿಕ್ಟಮ್ ದೇ ಅಲ್ಲ, ವಿಕ್ಟಿಮ್ ಸತ್ತ ಅಂತ ಹೇಳಿ ಬೆಳಗ್ಗೆನೆ ಅವನ ಸುಟ್ಟಾಕಿರ್ತಾರೆ. ಯಾಕಂದ್ರೆ ಅವನ ಹೆಂಡತಿ ಅವನ್ನ ಹುಡುಕ್ಬಾರ್ದು ಅಂತ. ಬಟ್ ಅಷ್ಟು ಬೇಗ ಆರ್ಗನ್ ಟ್ರಾನ್ಸ್ಫರ್ ಆಗಿರಕ್ ಸಾಧ್ಯನೇ ಇಲ್ಲ. ಸೊ ವಿಕ್ಟಿಮ್ ಇನ್ನು ಬದುಕಿದ್ದಾನೆ ಅಂತ ಶಾಕಿಂಗ್ ಅಲ್ಲ ಶೇಕಿಂಗ್ ನ್ಯೂಸ್ ಹೇಳಿದ್ರೆ, ವಿಕ್ಟಿಮ್ ನ ವೆನಮ್ ಕಿಡ್ನಾಪ್ ಮಾಡಿ ಅದರ ಬದಲು ಬೇರೆ ಬಾಡಿನ ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕಿ ವಿಕ್ಟಿಮ್ ಸತ್ತಿದ್ದಾನೆ ಅಂತ ಎಲ್ಲರೂ ನಂಬಿಸಿದ್ದಾರೆ. ಇಸ್ಮೆ ಅವ್ರೆ ಟ್ವಿಸ್ಟ್ ಕ್ಯಾ ಹೈ ಅಂದ್ರೆ, ಹ್ಯಾಕರ್ ವೆನಮ್ ರೂಮ್ ಹೋಗಿದ್ದಾಗ ಅಲ್ಲಿ ಸ್ಪಾನ್ಸರ್ ಗೆ ಇವತ್ತು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಇರೋ ಬಗ್ಗೆ ಡಾಕ್ಯುಮೆಂಟ್ಸ್ ನೋಡಿರ್ತಾನೆ. ಸೊ ಇವತ್ತೇ ವಿಕ್ಟಿಮ್ ನ ಆರ್ಗನ್ಸ್ ನ ಟ್ರಾನ್ಸ್ಪ್ಲಾಂಟ್ ಆಗೋದ್ರಿಂದ ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರೆ, ಈ ಎಲ್ಲಾ ಕಾನ್ವರ್ಸೇಷನ್ ಎಲ್ಲ ಕೇಳಿಸ್ಕೊಂಡ ಸ್ಟೇಷನ್ ಬಾಸ್ ಒಳ ಬಂದು ಎಲ್ರಿಗೂ ಆಶ್ಚರ್ಯ ಆಗೋ ತರ ಒಂದ್ ಮಾತು ಹೇಳ್ತಾರೆ, ನಿಮಗಿನ್ನು 2 ಅವರ್ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನಿಜಾನ ಕಂಡಿಡೀರಿ ಅಂತ ಸೀನಿಯರ್ ನ ಬಿಟ್ಟು ಕಳಿಸ್ತಾರೆ. ಹೊರ ಬಂದ ಸೀನಿಯರ್ ಹ್ಯಾಕರ್ ಮತ್ತು ಜೂನಿಯರ್ ನ ಏರ್ಪೋರ್ಟ್ ಗೆ ಕಳಿಸಿ ಸೀನಿಯರ್ ಹೆಡ್ ನ ಹುಡ್ಕೊಂಡು ಹೆಡ್ ನ ಹಾಸ್ಪಿಟಲ್ ಹೋದ್ರೆ ಅಲ್ಲಿ ಹೆಡ್ ನ ನೋಡಿ, ಲೇ ನೇಪಾಲ್ ಬಾರ್ಡರ್ ನಲ್ಲಿ ನಿಕ್ಕರ್ ಮಾರೋ ತರ ಇಟ್ಕೊಂಡು ನೀನೇ ಬೆಳೆಸಿದ ಮಕ್ಕಳ ಆರ್ಗನ್ ನ ಕದಿತೀಯಾ ಅಂತ ಹೆಡ್ ನ ಕ್ಯಾಂಡಮ್ ಆಗಿ ಬೈತಾ ಇದ್ರೆ, ಆ ಗ್ಯಾಪ್ ನಲ್ಲಿ ಹೆಡ್ ಸೀನಿಯರ್ ನ ಯಾಮಾರಿಸಿ ಶಾಕ್ ಕೊಡೋ ಮಿಷಿನ್ ನಿಂದ ಸೀನಿಯರ್ ಕುತ್ತಿಗೆ ಶಾಕ್ ಕೊಟ್ಟು ಅವ್ರನ್ನ ಮೂರ್ಛೆ ಹೋಗಿಸ್ತಾರೆ. ಆ ಕಡೆ ಏರ್ಪೋರ್ಟ್ ಹೋದ ಜೂನಿಯರ್ ಮತ್ತೆ ಹ್ಯಾಕರ್ ವೆನಮ್ ಫಾರಿನ್ ಇಂದ ಬಂದ ಚೈನಾದವನ್ನ ಪಿಕಪ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆ ಚೈನಾದವನ್ನ ಫೋಟೋನ ಜೂನಿಯರ್ ಅನಾಥಾಶ್ರಮದ ಸ್ಪಾನ್ಸರ್ ನ ಫೋಟೋದಲ್ಲಿ ನೋಡಿರ್ತಾನೆ. ಅವನ್ ಬೇರೆ ವೀಲ್ ಚೇರ್ ನಲ್ಲಿ ಬಂದಿರ್ತಾನ. ಸೊ ವಿಕ್ಟಿಮ್ ನ ಆರ್ಗನ್ ಟ್ರಾನ್ಸ್ಫರ್ ಮಾಡೋದು ಈ ಚೈನಾದವನ್ಗೆ ಅಂತ ತಿಳ್ಕೊಂಡು ಅವ್ರನ್ನ ಫಾಲೋ ಮಾಡಬೇಕಾದ್ರೇನೆ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಪ್ಲೇಸ್ ನ ತಿಳಿಸ್ತಾರೆ. ವೆನಮ್ ಅಂಡ್ ಟೀಮ್ ಟ್ರೈನಿಂಗ್ ಸೆಂಟರ್ ಒಳಗೆ ಹೋಗ್ತಾರೆ. ಬಟ್ ಜೂನಿಯರ್ ಗೆ ಹ್ಯಾಕರ್ ಗೆ ಒಳಗೆ ಹೋಗಕ್ಕಾಗಲ್ಲ, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇರೋದ್ರಿಂದ
ಒಂದು ಡಿವೈಸ್ ಗೆ ಕ್ಯಾಮ್ರಾ ಫಿಕ್ಸ್ ಮಾಡಿ ಒಳಗೆ ಕಳಿಸ್ತಾರೆ. ಆ ಡಿವೈಸ್ ನ ಕ್ಯಾಮ್ರಾ ಮೂಲಕ ಒಳಗೆ ಮೂರ್ಛೆ ಹೋಗಿರೋ ಸೀನಿಯರ್ ಇರೋದನ್ನ ಜೂನಿಯರ್ ನೋಡ್ಬಿಡ್ತಾರೆ. ಅಯ್ಯಯ್ಯೋ ನನ್ನ ಪಾರ್ಟ್ನರ್ ನೇ ಕೂಡ ಹಾಕೋರೆ ಅಂತ ಬೈಕ್ ತಗೊಂಡೋಗಿ ಟ್ರೈನಿಂಗ್ ಸೆಂಟರ್ ಗ್ಲಾಸ್ ನಲ್ಲಿ ಗುದ್ದಿ ಅಲ್ಲಿದ್ದವ್ರಿಗೆಲ್ಲ ಯಾಮಾರಿಸಿ ಸೀನಿಯರ್ ಹತ್ರ ಹೋಗಿ ಅವ್ರನ್ನ ಕಾಪಾಡ್ತಾನೆ. ನೆಕ್ಸ್ಟ್ ಒಳಗೆ ಬಂದ ಹ್ಯಾಕರ್ ಫುಲ್ ಬಿಲ್ಡಿಂಗ್ ನ ಪವರ್ ಸಪ್ಲೈ ರೂಮ್ ಹೋಗಿ ಎಲ್ಲಾನು ಆಫ್ ಮಾಡ್ತಾ ಇದ್ರೆ ಇದನ್ನ ಜೂನಿಯರ್ ಒಳಗ್ ಬರೋ ಮುಂಚೆನೆ ಹ್ಯಾಕರ್ ಗೆ ಹೇಳಿರ್ತಾರೆ ಈ ತರ ಮಾಡೋ ಅಂತ. ಆಪರೇಷನ್ ನಲ್ಲಿ ಸ್ವಲ್ಪ ಕರೆಂಟ್ ನಿಂದ ಡಿಸ್ಟರ್ಬ್ ಆಗಿದ ತಕ್ಷಣ ಪವರ್ ಸಪ್ಲೈ ರೂಮ್ ಗೆ ಬಂದ ವೆನಮ್ ಅಲ್ಲಿದ್ದ ಹ್ಯಾಕರ್ ಗೆ ಬಕ್ ಬಕ್ ಅಂತ ಹೊಡಿತಾ ಇದ್ರೆ ಇಲ್ಲಿಗೆ ಬಂದ ಸೀನಿಯರ್ ವೆನಮ್ ಗೆ ಲೇ ಒಳ್ಳೆ ಕುಕ್ರಲ್ಲಿ ಕಾಲುವೆ ಒಳಗೆ ಹೋಗೋ ಕೆರೆ ಹಾವು ತರ ಇತ್ಕೊಂಡು ನನ್ನೇ ಯಾಮಾರಿಸ್ತೀಯಾ ಅಂತ ಒಂದೇ ಶಾಟ್ ವೆನಮ್ ಅಲ್ಲಿಂದ ಪವರ್ ಸಪ್ಲೈ ಜಂಕ್ಷನ್ ಮೇಲೆ ಬಿದ್ದು ಮರ್ಗಯ. ನೆಕ್ಸ್ಟ್ ಆಪರೇಷನ್ ನಡೀತಾ ಇದ್ದ ಜಾಗಕ್ಕೆ ಹೋದ ಸೀನಿ ಜೂನಿ ಇಬ್ರು ಅಲ್ಲಿದ್ದ ಡಾಕ್ಟರ್ ಗೆಲ್ಲ ಗುನ್ನ ಕೊಟ್ಟು ಹೆಡ್ ನ ಹಿಡಿಯೋಕ್ ಹೋದ್ರೆ ಅವನು ಫೈರ್ ಮಾಡ್ತಾನೆ. ಅದು ಹೇಗೋ ಜೂನಿಯರ್ ಗೆ ಬಿದ್ರೆ ನನ್ನ ಪಾರ್ಟ್ನರ್ ನೇ ಫೈರ್ ಮಾಡ್ತೀಯ ಅಂತ ಹೆಡ್ ನ ಮುಖಕ್ಕೆ ಗಪ್ಪ ಗಪ್ಪ ಅಂತ ಗುದ್ದಿ ಪಾರ್ಟ್ನರ್ ಹತ್ರ ಬಂದು ಜೂನಿಯರ್ ನನ್ ಬಿಟ್ಟು ಹೋದ್ಯೇನೋ ಅಂತ ಅಳ್ತಾ ಇದ್ರೆ ಇನ್ನು ಹೋಗಿಲ್ಲ ತಡ್ಕೋ ಬ್ರದರ್ ಅಂತ ಜೂನಿಯರ್ ಅಂದ್ರೆ ಅಷ್ಟರಲ್ಲಿ ಒಳ ಬಂದ ಪೊಲೀಸ್ ಬಾಸ್ ಮತ್ತೆ ಹ್ಯಾಕರ್ ಇಬ್ರು ಸೇರಿ ಹೆಡ್ ಅಂಡ್ ಟೀಮ್ ನ ಅರೆಸ್ಟ್ ಮಾಡ್ತಾರೆ. ಜೂನಿಯರ್ ನ ಹಾಸ್ಪಿಟಲ್ ಗೂ ಸೇರಿಸ್ತಾರೆ. ಆ ಹಾಸ್ಪಿಟಲ್ ಗೆ ಹೋದ ಸೀನಿಯರ್ ಜೂನಿಯರ್ ಗೆ ಒಂದು ಚೆಕ್ ಕೊಡ್ತಾನೆ. ಅದೇನಂದ್ರೆ ಈ ಕೇಸ್ ಸಾಲ್ವ್ ಮಾಡಿದ್ದಕ್ಕೆ ಗವರ್ಮೆಂಟ್ ನಿಂದ $2 ಲಕ್ಷ ಚೆಕ್ ಕೊಟ್ಟಿರ್ತಾರೆ. ಅದನ್ನ ನೋಡಿದ ಜೂನಿಯರ್ ಗುರೂಜಿ ನಮ್ಮ ಗುರು ದೇಶ ಸ್ಟಾರ್ಟ್ ಆಯ್ತು ಅಂತಾನೆ. ನೆಕ್ಸ್ಟ್ ಜೂನಿಯರ್ ಹುಷಾರಾದ್ಮೇಲೆ ಇಬ್ಬರು ಒಬ್ಬನ್ನ ಮೀಟ್ ಮಾಡಿ ಕೇಸ್ ಡೀಟೇಲ್ಸ್ ಕೇಳಿದ್ರೆ ಅವನು ಒಂದು ಫೋಟೋ ಕೊಟ್ಟು ಇದನ್ನ ಕಂಡಿಡಿದ್ರು $1 ಲಕ್ಷ ಕೊಡೋದಾಗ ಹೇಳಿದ್ರೆ ಏನೋ $1 ಲಕ್ಷ ಅಂತ ಫೋಟೋ ನೋಡಿದ್ರೆ ಅದು ಅದೇ ವ್ಯಕ್ತಿನ ಫೋಟೋ. ಇಲ್ಲಿಗೆ ಈ ಮೂವಿನ ಮುಗಿಸ್ತಾರೆ. ಈ ಮೂವಿನ ಹೇಗ್ ಹೇಳಿದೀನಿ ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮಾರಾಯರೆ. ಥ್ಯಾಂಕ್ ಯು.